ओम शांति, ओम शांति, ओम शांति, ओम।
ही बदले। बाबा तेरी यादों के दीप हमेशा रहेंगे जले। ओम शांति। ಅವ್ಯಕ್ತ ಬಾಪ್ದಾದ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. 30/11/2005. ಇವತ್ತು 15/6/2025. समय की समीपता प्रमाण स्वयं को हद के बंधनों से मुक्त कर संपन्न और समान बनो. ಸಮಯದ ಸಮೀಪತೆಯ ಅನುಸಾರವಾಗಿ ಸ್ವಯಂವನ್ನು ಹದ್ದಿನ ಬಂಧನದಿಂದ ಮುಕ್ತಗೊಳಿಸಿ ಸಂಪನ್ನ ಮತ್ತು ಸಮಾನ ಆಗಿರಿ. ಸಮಯ ಸಮೀಪ ಆಗ್ತಾ ಇದೆ. ನಮ್ಮನ್ನ ಯಾವ ರೀತಿ ತಯಾರು ಮಾಡಬೇಕು? ಸ್ವಯಂನ ಕೆಲವು ಸೀಮಿತವಾದ ಬಂಧನಗಳಿಂದ ನಮ್ಮನ್ನ ಮುಕ್ತಗೊಳಿಸಿ ಸಂಪನ್ನ ಮತ್ತು ಸಮಾನ ಆಗಿರಿ. आज चारों ओर के संपूर्ण समान बच्चों को देख रहे हैं. ಇವತ್ತು ಬಾಪ್ದಾದ 4 ಕಡೆಯಲ್ಲಿರುವ ಸಂಪೂರ್ಣ ಸಮಾನ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಹಾಗಾದ್ರೆ ಸಂಪೂರ್ಣ ಸಮಾನ ಮಕ್ಕಳ ಲಕ್ಷಣ ಏನು? ಯಾವ ಲಕ್ಷಣದಿಂದ ಬಾಬಾ ಮಕ್ಕಳನ್ನ ನೋಡ್ತಿದ್ದಾರೆ? ಬಾಬಾ ಅಂತಾರೆ, ಸಮಾನ ಬಚ್ಚೆ ಹಿ ಬಾಪ್ ಕೆ ದಿಲ್ ಮೇ ಸಮಾಯ ಹುಯೇ ಹಿ. ಸಮಾನ ಮಕ್ಕಳು ಬಾಬರವರ ಹೃದಯದಲ್ಲಿ ಸಮಾವೇಶಗೊಂಡಿದ್ದಾರೆ. ಬಾಬಾ ಅಂತಿದ್ದಾರೆ, ತಂದೆಯ ಸಮಾನ ಮಕ್ಕಳು ಸದಾ ನಿರ್ವಿಘ್ನ, ಒಂದು ಬಾಬರವರ ನೆನಪಿನಲ್ಲಿ, ಪ್ರೀತಿಯಲ್ಲಿ, ಹೃದಯದಲ್ಲಿ ಮುಳುಗಿರ್ತಾರವರು. ಸಮಾನ ಮಕ್ಕಳು ನಿರ್ವಿಘ್ನವಾಗಿರ್ತಾರೆ. ಸಮಾನ ಮಕ್ಕಳು ನಿರ್ವಿಕಲ್ಪ ಹೊಂಗೆ, ಯಾವ ವಿಕಲ್ಪಗಳೇ ಇಲ್ಲ. ಆಮೇಲೆ ಸಮಾನ ಮಕ್ಕಳು ನಿರ್ಮಾನ್ ಅವರು ನಿರ್ಮಲ ಹೊಂಗೆ. ನಿರ್ಮಾನ್, ಮಾನ್ ಶಾನ್ ಸ್ಥಾನ ಮಾನ ಗೌರವ
ಏನ್ ಬೇಡ. ಅವ್ರು ಸಮಾನದಲ್ಲೇ ಇರೋರು, ನಿರ್ಮಾಣಾಗಿರ್ತಾರೆ ಮತ್ತು ನಿರ್ಮಲ ಹೊಂಗೆ. ಇದು ಸಮಾನ ಮಕ್ಕಳ ಲಕ್ಷಣ. ಐಸಿ ಆತ್ಮಾಯಿ ಇನ್ನೊಂದು ಲಕ್ಷಣ. ಐಸಿ ಆತ್ಮಾಯಿ ಸದಾ ಸ್ವತಂತ್ರ ಹೋತಿ ಹೈ, ಸ್ವತಂತ್ರ ಇರ್ತಾರೆ. ಸಮಾನ ಮಕ್ಕಳು ತಂದೆಯ ಪ್ರೀತಿಯಲ್ಲಿ ಹೃದಯದಲ್ಲಿ ಮುಳುಗಿರ್ತಾರೆ, ನಿರ್ವಿಘ್ನ ಆಗಿರ್ತಾರೆ, ನಿರ್ವಿಕಲ್ಪದಲ್ಲಿ ಇರ್ತಾರೆ, ನಿರ್ಮಾಣ ಆಗಿರ್ತಾರೆ, ನಿರ್ಮಲ ಇರ್ತಾರೆ, ಸದಾ ಸ್ವತಂತ್ರ होती है. किसी भी प्रकार के हद के बंधन में बंधायमान नहीं होती. ಯಾವ ಬಂಧನದಲ್ಲಿ ಸಿಕ್ಕಾಕೊಳ್ಳಂಗಿಲ್ಲ, ಸ್ವತಂತ್ರರು. तो अपने आप से पूछो, ऐसी बेहद की स्वतंत्र आत्मा बने ही? ನಾನು ಬೇಹದ್ದಿನ ಸ್ವತಂತ್ರಾತ್ಮ ಆಗಿದ್ದೀನ? ತಮ್ಮನ್ನು ತಾವೇ ಕೇಳ್ಕೊಳ್ಳಿ. ಹಾಗಾದ್ರೆ ಯಾವ್ದ್ಯಾವ್ದ್ರಿಂದ ಸ್ವತಂತ್ರತೆ? पहली बात, बाबा अंतर सबसे पहली स्वतंत्रता है देह भान से स्वतंत्र. देह भावನೆಯಿಂದ स्वतंत्र. जब चाहे तब देह का आधार ले, जब चाहे देह से न्यारे हो जाए. ಯಾವಾಗ ಬೇಕಾವಾಗ ದೇಹದ ಆಧಾರ ತಗೊಳ್ತೀವಿ, ಯಾವಾಗ ಬೇಕಾವಾಗ ದೇಹದಿಂದ ನ್ಯಾರ ಆಗ್ತೀವಿ. ದೇಹ की ಆಕರ್ಷಣೆ में नहीं आई. ದೇಹದ ಆಕರ್ಷಣೆಯಲ್ಲೇ ಅವರು ಇರುವುದಿಲ್ಲ. ಯಾರು? ಸ್ವತಂತ್ರ ಆತ್ಮರ ಲಕ್ಷಣ ಒಂದನೇದ್ದು ದೇಹ ಬಾನ್ಸೆ ಸ್ವತಂತ್ರ. ದೇಹದ ಯಾವಾಗ ಬೇಕಾವಾಗ ಆಧಾರ ತಗೊಳ್ಳೋದು, ಯಾವಾಗ ಬೇಕಾವಾಗ ನ್ಯಾರ ಆಗೋದು. ಆಮೇಲೆ ದೇಹದ ಆಕರ್ಷಣೆಯಲ್ಲಿ ಬರೋದಿಲ್ಲ. स्वतंत्र आत्माಗಳು दूसरी बात, स्वतंत्र आत्मा कोई भी पुराने स्वभाव पुराने संस्कार के बंधन में नहीं होंगे. पुराने स्वभाव और संस्कार से मुक्त होंगे. ಹಳೆಯ ಸ್ವಭಾವದಿಂದ ಹಳೆಯ ಸಂಸ್ಕಾರದ ಬಂಧನದಿಂದ ಮುಕ್ತರಿರ್ತಾರೆ. ದೇಹಬಾನಿಂದಲೂ ಸ್ವತಂತ್ರ, ಹಳೆಯ ಸ್ವಭಾವ ಸಂಸ್ಕಾರದ ಬಂಧನದಿಂದಲೂ ಸ್ವತಂತ್ರ, ಭಿನ್ನ ಇರ್ತಾರೆ, ಮುಕ್ತರಾಗಿರ್ತಾರೆ. नेक्स्ट साथ साथ किसी भी देहदारी आत्मा के संबंध संपर्क में आकर्षित नहीं होंगे. ಮೊದಲನೇದು ದೇಹ ಬಾನ್ ಆಯ್ತು, ಎರಡನೇದು ಪುರಾಣೆ ಸ್ವಭಾವ ಸಂಸ್ಕಾರ ಆಯ್ತು, ಈಗ ಮೂರನೇದು ದೇಹದಾರಿ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬಂದ್ರೂ ಆಕರ್ಷಣೆಯಲ್ಲಿ ಬರುವುದಿಲ್ಲ. ಯಾವ ದೇಹದಾರಿಗಳ ಆಕರ್ಷಣೆಯಲ್ಲಿ ಬರುವುದಿಲ್ಲ. संबंध संपर्क में ಬರ್ತಾರೆ, आते ही, लेकिन प्यारे और न्यारे होंगे. ಅವರು ಎಲ್ಲರಿಗೂ ಪ್ರಿಯರಾಗಿರ್ತಾರೆ, ಎಲ್ಲರ ಸಂಪರ್ಕದಲ್ಲಿ ಬರ್ತಾರೆ. ಎಷ್ಟು ಪ್ರಿಯರಾಗಿರ್ತಾರೋ ಅಷ್ಟೇ ಅಂಟಿಕೊಳ್ಳದ ಸ್ಥಿತಿ, ಆಕರ್ಷಣೆಯಿಂದ ಮುಕ್ತ. तो अपने को ಚೆಕ್ करो. ಈಗ ತಮ್ಮನ್ನು ತಾವೇ ಚೆಕ್ ಮಾಡ್ಕೊಳ್ಳಿ. कोई भी छोटी सी कर्मेंद्रिय बंधन में तो नहीं बांधती. ಇನ್ನೊಂದು ಯಾವುದೇ ಸಣ್ಣ ಕರ್ಮೇಂದ್ರಿಯಗಳ ಬಂಧನದಲ್ಲಿಯೂ ಸಿಕ್ಕಾಕೋಬಾರ್ದು. ಯಾವುದೇ ಒಂದು ಸಣ್ಣ ಕರ್ಮೇಂದ್ರಿಯಗಳ ಬಂಧನದಲ್ಲಿಯೂ ಬಂಧಿಸಲ್ಪಡಬಾರದು. ಯಾರು? ಸ್ವತಂತ್ರ ಆತ್ಮರು. ಅಪ್ಪನ ಸ್ವಮಾನ ಯಾದ ಕರೋ. ಬಾಬಾ ಹೇಳ್ತಿದ್ದಾರೆ, ತಮ್ಮ ಸ್ವಮಾನ ನೆನಪು ಮಾಡ್ಕೊಳ್ಳಿ. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್, ನನ್ನ ಆತ್ಮ ತ್ರಿಕಾಲದರ್ಶಿ, ನನ್ನ ಆತ್ಮ त्रिनेत्री, ನನ್ನ ಆತ್ಮ स्वदर्शन चक्रधारी. उसी स्वमान के आधार पर क्या सर्वशक्तिवान के बच्चे को कोई कर्मेंद्रिय आकर्षित कर सकती है? ಬಾಬಾ ಹೇಳ್ತಿದ್ದಾರೆ, ನಾನು ಯಾರು? ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನನ್ನ ಆತ್ಮ ತ್ರಿಕಾಲದರ್ಶಿ, ನನ್ನ ಆತ್ಮ ತ್ರಿನೇತ್ರಿ, ಸ್ವದರ್ಶನ ಚಕ್ರಧಾರಿ. ಇಂಥ ಸ್ವಮಾನದಲ್ಲಿ ಇರುವಂತಹ ಸರ್ವಶಕ್ತಿವಂತನ ಮಗ ನಾನು. कर्मेंद्रियಗಳ ಆಕರ್ಷಣೆಯಲ್ಲಿ ಸಿಕ್ಕಾಕೊಳ್ತೀವ? अपने से पूछो, क्योंकि समय की समीपता को देखते अपने को देखो.
ಸಮಯ ಸಮೀಪ ಆಗ್ತಾ ಇದೆ. ಯಾವ ಸಮಯ? ಎಲ್ಲ ನಾವು ಇನ್ನು ಹೋಗುವ ಸಮಯ ಇದು. ಇಲ್ಲಿ ಸಿಕ್ಕಾಕೊಂಡಿದ್ರೆ ಅವನ್ ಕರ್ಕೊಂಡು ಹೋಗುದು ಹೆಂಗೆ? ದೇಹ ಬಾನ್, ಹಳೆಯ ಸ್ವಭಾವ ಸಂಸ್ಕಾರ, ಸಣ್ಣ ಒಂದು ಕರ್ಮೇಂದ್ರಿಯ, ದೇಹದ ಸಂಬಂಧಿಕರು, ಸಂಪರ್ಕದಲ್ಲಿ ಬರೋರು, ಎಲ್ಲಿನೂ ಆಕರ್ಷಣೆ ಇರತಕ್ಕದಲ್ಲ, ಎಲ್ಲಿನೂ ಎಳೆತ ಸೆಳೆತ ಬಂಧನ ಇರತಕ್ಕದಲ್ಲ. ಬಂಧನ ಮುಕ್ತ, ನಾನು ಫ್ರೀ ಇರ್ಬೇಕ, ಪ್ಯಾರ ಆದ್ರೆ ಅಷ್ಟೇ ನ್ಯಾರ. ಈ ರೀತಿ ಇದ್ರೆ ಅಂತಿಮ ಸಮಯ ಯಾವಾಗ ಬೇಕಾವು ಬರ್ಲಿ ಅಲ್ಲ. ಬಾಬಾ ಹೇಳ್ತಿದ್ದಾರೆ, ತೋ ಸಮಯದ ಸಮೀಪತೆಯನ್ನ ನೋಡ್ಕೊಂಡು ತಮ್ಮನ್ನು ತಾವೇ ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಮೇ ಸರ್ವ ಬಂಧನ್ ಸೆ ಮುಕ್ತ ಹೋ ಸಕ್ತೆ ಹೋ. 1 ಸೆಕೆಂಡಿಗೆ ಎಲ್ಲ ಬಂಧನದಿಂದ ನಾನು ಮುಕ್ತನಾಗ್ತೀನ? कोई भी ऐसा बंधन रहा हुआ तो नहीं है. ಯಾವುದೇ ಬಂಧನ ಉಳ್ಕೊಂಡಿಲ್ಲಲ್ಲ. क्योंकि लास्ट पेपर में नंबर 1 होने का प्रत्यक्ष प्रमाण क्या है? ಕೊನೆಯ ಪರೀಕ್ಷೆಯಲ್ಲಿ ನಾನು ನಂಬರ್ 1 ಆಗ್ಬೇಕು. ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಏನು? ಹೇಗಿದ್ರೆ ಕೊನೆಯ ಪರೀಕ್ಷೆಯಲ್ಲಿ ನಾನು ನಂಬರ್ 1 ಅಲ್ಲಿ ಪಾಸ್ ಆಗ್ತೀನಿ. सेकंड में जहां जैसे मन बुद्धि को लगाने चाहो वहां सेकंड में लग जाए, हलचल में नहीं आए. ಇದು ನಮ್ದು ಪ್ರತ್ಯಕ್ಷ ಪ್ರಮಾಣ. ನಾನು ರೆಡಿ ಇದ್ದೀನಿ. 1 ಸೆಕೆಂಡಿಗೆ ಎಲ್ಲಿ ಬೇಕಲ್ಲಿ, ಹೇಗೆ ಬೇಕ ಹಾಗೆ ಮನಸ್ಸು ಬುದ್ಧಿಯನ್ನ ತೊಡಗಿಸ್ಬೇಕು. ಎಲ್ಲಿ ಬೇಕಲ್ಲಿ, ಹೇಗೆ ಬೇಕಾಗಿ 1 ಸೆಕೆಂಡಿಗೆ ಪರನಾಮ ಬಾಬನ್ ಜೊತೆಗಿದ್ದೀನಿ. 1 ಸೆಕೆಂಡಿಗೆ ಎಲ್ಲಿ ಬೇಕಲ್ಲಿ ಮನಸ್ಸು ಬುದ್ಧಿಯನ್ನ ನಾವು ನಿಲ್ಲಿಸ್ಬೇಕು. ಬಾಬಾ ತಿಳಿಸ್ತಿದ್ದಾರೆ, ಹಲ್ಚಲ್ ಮೇ ನಹಿ ಆಯೆ, ಯಾವ ತರಹದ ಹಲ್ಚಲಲ್ಲಿ ಬರಕೂಡದು. ಇದು ನಂಬರ್ 1 होने का प्रत्यक्ष प्रमाण. जैसे स्थूल शरीर द्वारा जहां जाने चाहते हो जा सकते हो ना ಅಲ್ವಾ? ಸ್ಥೂಲ ಶರೀರದ ಮೂಲಕ ಎಲ್ಲಿ ಬೇಕಲ್ಲಿ ಹೋಗ್ತೀವಿ. ಸ್ಥೂಲ ಶರೀರ ನೋಡಿ, ಎದ್ದು ನಿಲ್ಲಿ ಅಂದ್ರೆ ಎದ್ದು ನಿಲ್ತದೆ, ಅಲ್ಲೇ ತನಕ ಹೋಗ್ಬನ್ನಿ ಅಂದ್ರೆ ಹೋಗ್ಬರ್ತದೆ. ಹಾಗೆ ಮನಸ್ಸು ಬುದ್ಧಿ, ನಡಿ ನೀನು ಪರನಾಮಕ್ಕೆ, ಬಾಬನ ಬಳಿಯಲ್ಲೇ ಇರು. 1 ಸೆಕೆಂಡಿಗೆ बाबा ತಿಳಿಸ್ತಾರೆ, ऐसे बुद्धि द्वारा जिस स्थिति में स्थित होने चाहो उसमें स्थित हो सकते हो. ಬಾಬಾ ಹೇಳ್ತಾರೆ, ಮನಸ್ಸು ಬುದ್ಧಿಯನ್ನು ಯಾವ ಸ್ಥಿತಿಯಲ್ಲಿ ಸ್ಥಿತಗೊಳಿಸ್ಬೇಕೋ ಸ್ಥಿತಗೊಳಿಸ್ತೀರಾ. ಇನ್ನೂ ಬಿಡಿಸಿ ಬಿಡಿಸಿ ಹೇಳ್ತಾರೆ ಬಾಬಾ. ಜೈಸೆ ಸೈನ್ಸ್ ನೇ ಲೈಟ್ ಹೌಸ್ ಮೈಟ್ ಹೌಸ್ ಬನಾಯಾ ಹೈ. ವಿಜ್ಞಾನಿಗಳು ಶಕ್ತಿಯ ಗ್ರಹ, ಬೆಳಕಿನ ಗ್ರಹ ಮಾಡಿದ್ದಾರೆ, ಲೈಟ್ ಹೌಸ್ ಮತ್ತೆ ಮೈಟ್ ಹೌಸ್. सेकंड में स्विच ऑन करने से लाइट हाउस चारों ओर लाइट देने लगता है, ಮೈಟ್ ಹೌಸ್ ಮೈಟ್ ದೇನೆ लगता है. ಬಾಬಾ ಹೇಳ್ತಾರೆ, ವಿಜ್ಞಾನಿಗಳು ನೋಡಿ, ಸ್ವಿಚ್ ಹಾಕಿದ ಕೂಡಲೇ ಲೈಟ್ ಹೌಸ್ ಮೈಟ್ ಹೌಸ್ 4 ಕಡೆ ಬೆಳಕು ಶಕ್ತಿಯನ್ನ ಕೊಡ್ತದೆ. ಐಸೆ ಆಪ್ ಇಲ್ಲಿ ಸ್ವಿಚ್ ಯಾವುದು? ಇಲ್ಲಿ ಸ್ವಿಚ್ ಯಾವುದು? स्मृति, स्मृति के संकल्प का स्विच. ಸ್ಮೃತಿ, ನಾನೀಗ ಪರನಾಮದಲ್ಲಿ ಬಾಬನ ಸಂಘದಲ್ಲಿದ್ದೀನಿ. ಸ್ಮೃತಿಯ ಸಂಕಲ್ಪದ ಸ್ವಿಚ್ ಆನ್ करने से लाइट हाउस माइट हाउस होके आत्माओं को लाइट माइट दे सकते हो. ಬಾಬಾ ಹೇಳ್ತಾರೆ, ಸಂಕಲ್ಪದ ಸ್ವಿಚ್ ಸ್ಮೃತಿ ನೆನಪು ಮಾಡ್ಬೇಕು. ಆ ಸಂಕಲ್ಪ ಸ್ಮೃತಿಯ ಸ್ವಿಚ್ ಅನ್ನ ಆನ್ ಮಾಡಿದಾಗ 4 ಕಡೆನೂ ನಾನು ಬೆಳಕನ್ನ ನೀಡ್ತೀನಿ, ಶಕ್ತಿಯನ್ನ ನೀಡ್ತೀನಿ. ಲೈಟ್ देने लगता है, माइट देने लगता है. ऐसे आप स्मृति के संकल्प स्विच ऑन करने से लाइट हाउस माइट हाउस होके आत्माओं को लाइट माइट दे सकते हो.
1 सेकंड का ऑर्डर हो, अशरीरी बन जाओ, बन जाएंगे? ऑर्डर ಮಾಡಿ अशरीरी आगिरी, बन जाएंगे या युद्ध करनी पड़ेगी? 1 ಸೆಕೆಂಡಿಗೆ ಅಶರೀರಿ ಆಗ್ತೀರಾ? ಸ್ಮೃತಿಯ ಸಂಕಲ್ಪದ ಸ್ವಿಚ್ ಅನ್ನು ಆನ್ ಮಾಡಿ, अशरीरी बन जाओ, बन जाएंगे या युद्ध करनी पड़ेगी? यह बहुत का अभ्यास, ये अभ्यास बहुत काल का ही अंत में सहयोगी बनेगा. 1 ಸೆಕೆಂಡಿಗೆ ಅಶರೀರಿ. ಬಾಬಾ ಹೇಳ್ತಾರೆ, ಈ ಅಭ್ಯಾಸ ಬಹಳ ಸಮಯದ್ದು ನಾವು ಮಾಡ್ತಾ ಇದ್ರೆ ಅಂತಿಮ ಸಮಯದಲ್ಲಿ ಸಹಯೋಗಿ ಬನೇಗ. ನಾವು ಮಾಡಿದ ಅಭ್ಯಾಸವೇ ನಮಗೆ ಹೆಲ್ಪ್ ಆಗ್ತದೆ. अगर बहुत काल का अभ्यास नहीं होगा तो उस समय शरीर बनना मेहनत करनी पड़ेगी. इसलिए बाप दादा यही इशारा देते, सारे दिन में कर्म करते हुए भी बार बार ये अभ्यास करते रहो. ಇಡೀ ದಿನಚರ್ಯದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಬಾರಿ ಬಾರಿ ಈ ಅಭ್ಯಾಸವನ್ನ ಮಾಡಿ. ಪಾಂಚ ಸ್ವರೂಪದ ಅಭ್ಯಾಸ ಮಾಡ್ತಿದ್ದೀರಿ, ಟ್ರಾಫಿಕ್ ಕಂಟ್ರೋಲ್ ಇದ್ದ ಅಭ್ಯಾಸ ಮಾಡ್ತಿದ್ದೀರಿ, ಅಶರೀರಿ ಬಂಜಾವೋ. ನಮಗೆ ನಾವೇ ಕಾಮೆಂಟ್ರಿ ಕೊಟ್ಕೊಳ್ಳೋದು 1 ಸೆಕೆಂಡಿಗೆ ಎಲ್ಲದರಿಂದ ಫ್ರೀಯಾಗಿ ಆತ್ಮ ಜ್ಯೋತಿ, ನಾನು ಲೈಟ್ ಹೌಸ್, ಮೈಟ್ ಹೌಸ್. ಬಾಬಾ ತಿಳಿಸ್ತಿದ್ದಾರೆ, ಸಾರೇ ದಿನ ಇದು ಬಹಳ ಸಮಯದ ಅಭ್ಯಾಸ ಇದ್ರೆ ಅಂತಿಮದಲ್ಲಿ ಸಹಯೋಗಿ ಆಗ್ತದೆ. सारे दिन में कर्म करते हुए भी बार बार ये अभ्यास करते रहो. इसके लिए ಈ ರೀತಿ ಅಭ್ಯಾಸ ಮಾಡ್ಬೇಕಾದ್ರೆ ಏನ್ ಬೇಕು? ಮನಕ್ಕೆ ಕಂಟ್ರೋಲಿಂಗ್ ಪವರ್ ಕಿ ಅವಶ್ಯಕತೆ है. ಮನಸ್ಸಿನ ನಿಯಂತ್ರಿಸುವಂತ ಶಕ್ತಿಯ ಅವಶ್ಯಕತೆ ಇದೆ. ಎಲೆ ಮನಸ್ಸೇ ಅಂದ ಕೂಡಲೇ ಮನಸ್ಸು ನಾವು ಹೇಳಿದಂಗೆ ಕೇಳಬೇಕು. ಬಾಬಾ ಹೇಳ್ತಾರೆ, ಮನಸ್ಸನ್ನು ಕಂಟ್ರೋಲಿಂಗ್ पवर की आवश्यकता है. अगर मन कंट्रोल में आ गया, कोई भी कर्म इंद्रिय वशीभूत नहीं कर सकते. ಮನಸ್ಸು ಕಂಟ್ರೋಲಿಗೆ ಬಂತಂದ್ರೆ ಯಾವ ಕರ್ಮೇಂದ್ರಿಯಗಳು ಸಹಿತ ತನ್ನ ಕಡೆಗೆ ವಶೀಭೂತ ಮಾಡಲು ಸಾಧ್ಯವಿಲ್ಲ. ಬಾಬಾ ಹೇಳ್ತಿದ್ದಾರೆ, 1 ಸೆಕೆಂಡಿಗೆ ಅಶರೀರಿ ಬಂಜಾವೋ. ಈ ರೀತಿ ಮನಸ್ಸು ಬುದ್ಧಿ ನಿಲ್ಲಬೇಕಾದ್ರೆ ನಮ್ಮ ಹತ್ರ ಕಂಟ್ರೋಲಿಂಗ್ ಪವರ್ ಬೇಕು. ಇನ್ನೊಂದು ಬಹಳ ಸಮಯದ ಅಭ್ಯಾಸ ಇರಬೇಕು. ಆವಾಗ ಅಂತಿಮ ಸಮಯದಲ್ಲಿ ಅದು ಹೆಲ್ಪ್ ಆಗ್ತದೆ ಅಂತ ಬಾಬಾ ತಿಳಿಸ್ತಾರೆ. अभी सर्व आत्माओं को आपके द्वारा शक्ति का वरदान चाहिए. ಎಲ್ಲ ಆತ್ಮಗಳಿಗೆ ನಮ್ಮ ಮೂಲಕ ಶಕ್ತಿಯ ವರದಾನ ಬೇಕಾಗಿದೆ. ಯಾವ ಆತ್ಮಗಳ ಹತ್ರ ಒಳಗಡೆ ಏನಿಲ್ಲ, ಶಕ್ತಿಯೇ ಇಲ್ಲ. ಬಾಬಾ ಹೇಳ್ತಾರೆ, ಅವರಿಗೆ ಶಕ್ತಿಯ ವರದಾನ ಬೇಕಾಗಿದೆ. आत्माओं की आप मास्टर सर्वशक्तिवान आत्माओं के प्रति ये शुभ इच्छा है. ಬಾಬಾ ಅಂತಿದ್ದಾರೆ, ನಾವು ಆತ್ಮಗಳ ಪ್ರತಿ ಅಂದ್ರೆ ಆತ್ಮಾವಂಕಿ ಅವೆಲ್ಲ ಮನುಷ್ಯಾತ್ಮರದು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳ ಪ್ರತಿ ಶುಭ ಇಚ್ಛೆ ಇದೆ. ಇವರಿಂದ ನಮಗೆ ಏನ್ ಬೇಕು? ಶಕ್ತಿಯ ವರದಾನ ಬೇಕು. बिना मेहनत के वरदान द्वारा, दृष्टि द्वारा, वाइब्रेशन द्वारा हमें मुक्त करो. बिना मेहनत के, ನಮಗೆ ಪರಿಶ್ರಮ ಬೇಡ, ಏನೂ ಕಷ್ಟ ಇಲ್ಲದೆ ನೀವು ನಿಮ್ಮ ವರದಾನದಿಂದ, ದೃಷ್ಟಿಯಿಂದ, ವೈಬ್ರೇಷನ್ ನಿಂದ ನಮ್ಮನ್ನ ಏನ್ ಮಾಡಿ ಮುಕ್ತಗೊಳಿಸಿರಿ. ಅವರ ಹತ್ರ ಶಕ್ತಿ ಇಲ್ಲ, ಅವರಿಗೆ ನಾವು ಮುಕ್ತಿ ಕೊಡ್ಬೇಕು. ಬಾಬಾ ತಿಳಿಸ್ತಿದ್ದಾರೆ, ಇದು ಜನರಿಗೂ ಸಹಿತ ಶುಭ ಇಚ್ಛೆ ಇದೆ. ಅಭಿ ಮೆಹನತ್ ಕರ್ಕೆ ಸಬ್ ತಕ್ಕ ಗಯೇ ಹಿ. ಎಲ್ಲರೂ ಪರಿಶ್ರಮ ಪಟ್ಟು ಪಟ್ಟು ಸುಸ್ತಾಗಿ ಬಿಟ್ಟಿದ್ದಾರೆ. ಆಪ್ ಸಬ್ ತೋ ಮೆಹನತ್ ಸೆ ಮುಕ್ತ ಹೋ ಗಯೇನಾ. ಬಾಬಾ ಹೇಳ್ತಿದ್ದಾರೆ, ತಾವೆಲ್ಲರೂ ಪರಿಶ್ರಮದಿಂದ ಮುಕ್ತರಾಗಿದ್ದೀರಲ್ವಾ. ಅಭಿ ಬಿ ಮೆಹನತ್ ಕರ್ನೆ ಪಡ್ತಿ ಹೈ, ಇನ್ನು ಸಹಿತ ಪರಿಶ್ರಮ ಪಡ್ತೀರಾ. सुनाया था ना, मेहनत से मुक्त होने का सहज साधन क्या है?
ಈಗ ಕಂಟಿನ್ಯೂಸ್ ಮುರಳಿ ಬರ್ತಿತ್ತು ಭಾನುವಾರ ಭಾನುವಾರ ಭಾನುವಾರ. ಎಲ್ಲಾ ಮುರಳಿಯ ಟೀಮು ಒಂದೇ, ಮೆಹನತ್ ಸೆ ಮುಕ್ತ. ಇತ್ತೀಚೆಗೆ ಹೇಳಿದ ಎಲ್ಲಾ ಮುರಳಿಯನ್ನ ಮುಂದಿಟ್ಕೊಂಡ್ರೆ ಬಾಬಾ ಹೇಳ್ತಿದ್ದಾರೆ ಪರಿಶ್ರಮದಿಂದ ಮುಕ್ತ ಆಗುವ ಸಹಜ ಸಾಧನ. ಸುನಾಯತನ ನಾನು ಹೇಳಿದ್ದೀನಲ್ವಾ, ಹೇಳಿ ಯಾವಾಗ ಪರಿಶ್ರಮ ಇರಂಗಿಲ್ಲ, ಮೆಹನತ್ ಯಾವಾಗ ಇರಂಗಿಲ್ಲ? ಮೆಹನತಿನಿಂದ ಮುಕ್ತ ಆಗ್ಲಿಕ್ಕೆ ಪ್ರಥಮ ಯುಕ್ತಿ ಯಾವುದು? ಜಾ ಮೊಹಬ್ಬತ್ ಹೈ मेहनत नहीं. बाबा अंतर दिल से बाप के अति स्नेही बन जाना. ಹೃದಯ ತುಂಬಿ ಬಾಬರವರ ಜೊತೆಗೆ ಅತಿ ಸ್ನೇಹಿ, ಹೃದಯ ತುಂಬಿ ಬಾಬನ್ ಜೊತೆಗೆ ಅತಿ ಸ್ನೇಹದಲ್ಲಿ ಮುಳುಗಿಬಿಡಿ. ಎಲ್ಲಿ ಮೊಹಬ್ಬತ್ ಇದೆ, ಪ್ರೀತಿ ಇದೆ, ಅಲ್ಲಿ ಪರಿಶ್ರಮ ಇರುವುದಿಲ್ಲ. आप ब्राह्मण आत्माओं का जन्म का वायदा क्या है? याद है? ಬಾಬನ ಮಗುವಾದ ಕೂಡಲೇ ವಾಯ್ದ. ಇವತ್ತಿನ ಮುರಳಿಯಲ್ಲಿ ಬಾಬಾ ಏನೇನು ವಾಯ್ದೆ ಮಾಡಿದೀವಿ, ಸುಮಾರು ಒಂದು 5-6 ವಾಯ್ದೆಗಳನ್ನ 7 ವಾಯ್ದೆಯನ್ನ ಬಾಬಾ ನೆನಪಿಸಿದ್ದಾರೆ. ನೋಡೋಣ, ನೀವು ನೆನಪು ಮಾಡ್ಕೊಳ್ಳಿ. ನೀವು ನನಗೆ ಭಾಷೆ ಕೊಟ್ಟಿದ್ದೀರಿ, ನೀವು ನನಗೆ ಮಾತು ಕೊಟ್ಟಿದ್ದೀರಿ, ಹೇಳಿ ಏನು ವಾಯ್ದೆ ಮಾಡಿದೀವಿ? ಬಾಬನ ಮಕ್ಕಳಾದ ಕೂಡಲೇ ಜನ್ಮಕ ವಾಯ್ದ. ನೀವನ್ ಮರೆತು ಬಿಟ್ರೆ ಬಾಬಾ ಎಲ್ಲ ನೆನಪು ಮಾಡಿಸ್ತಾರೆ ಬಿಡಿ. ಜಬ್ ಬಾಪ್ ನೇ ಅಪನಾ ಬನಾಯ ಬ್ರಾಹ್ಮಣ್ ಜೀವನ್ ದಿ. ಬಾಬಾ ನಮ್ಮನ್ನ ತನ್ನವರನ್ನಾಗಿ ಮಾಡ್ಕೊಂಡ್ರು, ಬ್ರಾಹ್ಮಣ ಜನ್ಮವನ್ನ ನೀಡಿದ್ರು. ब्राह्मण जीवन का आप सबका वायदा क्या है? एक बाप, एक बाप दूसरा ना कोई. याद है वायदा? ಬಾಬಾ ನಿನ್ನನ್ ಬಿಟ್ಟು ಬೇರೆ ನನಗೆ ಯಾರೂ ಇಲ್ಲ, ಇದು ನಮ್ಮ ಪ್ರಥಮ ವಾಯ್ದೆ. ಏಕ ಬಾಪ್ दूसरा ना कोई. याद है वायदा? याद है तो कांद हिलाओ. ಏಕ ಬಾಪ್ ದೂಸರಾ ನಾ ಕೋಯಿ. ನೆನಪಿತ್ತಂತಂದ್ರೆ ಏನ್ ಮಾಡಿ? ಕುತ್ತಿಗೆ ಅಲ್ಲಾಡಿಸಿರಿ. ಅಚ್ಚ ಹಾತ್ ಹಿಲಾ ರಹಿ. ನನ್ ಕುತ್ತಿಗೆ ಅಲ್ಲಾಡಿಸಿರಿ ಅಂದ್ರೆ ಮಕ್ಕಳು ಏನ್ ಮಾಡ್ತಿದ್ದಾರೆ? ಕೈ ಅಲ್ಲಾಡಿಸ್ತಿದ್ದಾರೆ. ಯಾದ ಹೈ ಪಕ್ಕ? ಕಬಿ ಕಬಿ ಭೂಲ್ ಜಾತಾ ಹೈ ಕ್ಯಾ? ಏಕ ಬಾಪ್ ದೂಸರಾ ನಾ ಕೋಯಿ ಕೆಲವೊಮ್ಮೆ ಮರ್ತು ಬಿಡ್ತೀವಾ? ದೇಖೋ 63 ಜನ್ಮ ತೋ ಭೂಲ್ನೆ ವಾಲೆ ಬನೆ. 63 ಜನ್ಮ ಹೆಂಗ್ ನಡ್ಕೊಂಡೆವು? ಎಲ್ಲ ಮರೆಯೋರಾಗ್ಬಿಟ್ಟೆವು. ಅಬ್ಬ ಯಹ ಏಕ ಜನ್ಮ ಸ್ಮೃತಿ ಸ್ವರೂಪ ಬನೆ ಹೋ. ಬಾಬಾ ಅಂತಾರ 63 ಜನ್ಮ ಎಲ್ಲ ಮರ್ತು ಬಿಟ್ಟಿವಿ, ಇದು ಒಂದು ಜನ್ಮ ಸ್ಮೃತಿ ಸ್ವರೂಪರು. ಯಾವ ಸ್ಮೃತಿ? ಏಕ ಬಾಪ್ दूसरा ना कोई. तो बाप बच्चों से पूछ रहे ही बचपन का वायदा याद है? ನೀವು ಬಾಲ್ಯತನದಲ್ಲಿ ಒಂದು ವಾಯ್ದೆ ಕೊಟ್ಟಿದ್ದೀರಲ್ಲ, ಅದು ನೆನಪಿದೆಯಾ? ಕಿತನ ಸಹಜ ಕರ್ಕೆ ದಿಯಾ ಹೈ. ಎಷ್ಟು ಸರಳವಾಗಿ ತಮಗೆ ವಾಯ್ದೆಯನ್ನ ತಾವೆಲ್ಲ ಮಾಡಿದಿರಿ. ಇನ್ನೊಂದು ವಾಯ್ದೆ ನೆನ್ಪು ಮಾಡ್ಕೊಳ್ಳಿ. ಬಾಬಾ ಏಕ ಬಾಪ್ ಮೇ ಸಂಸಾರ ಹೈ. ಇನ್ನೊಂದು ವಾಯ್ದೆ ಯಾವುದು? ಒಬ್ಬ ತಂದೆಯಲ್ಲೇ ಸಾರಾ ಸಂಸಾರ. ಮೊದಲನೇದ್ದು ಏಕ ಬಾಬಾ दूसरा ನಾ ಕೋಯಿ. ಎರಡನೇದು ವಾಯ್ದಾ ಬಾಬಾ ನಿನ್ನಲ್ಲೇ ಎಲ್ಲ ಸಂಸಾರ. ಏಕ ಬಾಪ್ ಸೆ ಸರ್ವ ಸಂಬಂಧ है, एक बाप से सर्व प्राप्तियां है, एक ही पढ़ाने वाला भी है, एक ही पालना करने वाला भी है, सब में एक. ಎಲ್ಲವೂ ಒಬ್ಬನಿಂದ, ಎಲ್ಲವೂ ಒಬ್ಬನಲ್ಲಿ. ಸರ್ವ ಸಂಬಂಧ ಒಬ್ಬನ ಜೊತೆಗೆ, ಸರ್ವ ಪ್ರಾಪ್ತಿ ಒಬ್ಬನ ಜೊತೆಗೆ, ಓದುದು ಒಬ್ಬನಿಂದಲೇ. ಪಡಾನೆ ವಾಲ ಅವನೊಬ್ಬನೇ, ಪಾಲನಾ ಕರ್ನೆ ವಾಲ ನಮ್ಮನ್ನ ಪಾಲನೆ ಮಾಡೋನು ಅವನೊಬ್ಬನೇ. सब में एक है, चाहे परिवार भी है, चाहे ईश्वरीय परिवार, लेकिन परिवार भी एक बाप का है. ಈಶ್ವರ್ಯ ಪರಿವಾರ ಇರಬಹುದು, ನಿಮ್ಮ ಲೌಕಿಕದ ಪರಿವಾರ ಇರಬಹುದು, ಎಲ್ಲಾ ಪರಿವಾರನು ಏಕ ಬಾಪಕ. ಎಲ್ಲಾ ಪರಿವಾರನು ಯಾರ್ದದು?
बाबंदु अलग अलग बाप का परिवार नहीं है, एक ही परिवार है. ನಮಗೆ ಬೇರೆ ಬೇರೆ ಪರಿವಾರ ಇಲ್ಲ, ಎಲ್ಲರಿಗೂ ಸಹಿತ ಒಂದೇ ಪರಿವಾರ. ಪರಿವಾರ ಮೇ ಬಿ ಏಕ ದೋ ಮೇ, ಮತ್ತೆ ಈ ಪರಿವಾರದಲ್ಲಿ ಸಹಿತ ಪರಸ್ಪರ ಸ್ನೇಹ है, ಸ್ನೇಹ नहीं ಆತ್ಮಿಕ ಸ್ನೇಹ है. ಲೌಕಿಕ ಪರಿವಾರ ಅಲೌಕಿಕ ಪರಿವಾರ ಎಲ್ಲನೂ ಬಾಬನ ಪರಿವಾರ, ಎಲ್ಲರೂ ಬಾಬನ ಮಕ್ಕಳು. परस्पर ಹೆಂಗಿರ್ಬೇಕು? आत्मिक स्नेह. बाप दादा जन्म से वायदा याद दिला रहे हैं, तो क्या वायदा किया? ಆದ್ರಿಂದ ಎರಡನೇ ವಾಯ್ದೆ ಏನಾಯ್ತು? ಬಾಬನಲ್ಲೇ ಎಲ್ಲಾ ಸಂಸಾರ, ಸರ್ವ ಸಂಬಂಧನೂ ಬಾಬಾ, ಸರ್ವ ಪ್ರಾಪ್ತಿ, ಓದಿಸುವುದು ಅವನಿಂದಲೇ, ಪಾಲನೆ ತಗೊಳ್ಳೋದು ಅವನಿಂದಲೇ. ಲೌಕಿಕ ಪರಿವಾರ ಅಲೌಕಿಕ ಪರಿವಾರ ಎಲ್ಲ ಬಾಬಂದು, ಬಾಬಂದೇ ಪರಿವಾರ, ಒಂದೇ ಪರಿವಾರ. ಮತ್ತೆ ಪರಸ್ಪರ ಪರಿವಾರದಲ್ಲಿ ಆತ್ಮಿಕ ಸ್ನೇಹ. बाबा अंतिदरे सभी ने बड़े उमंग उत्साह से बाप के आगे दिल से कहा. ಎಂತ ವಾಯ್ದೆಗಳು, ಎಷ್ಟು ಉಮಂಗ್ ಉತ್ಸಾಹದಿಂದ ಬಾಬನ ಮುಂದೆ ಹೃದಯ ತುಂಬಿ ಕಂಕಣ ಬದ್ದಾಗಿ ಹೇಳ್ತಿದ್ದೀವಿ. ಇನ್ನೊಂದು ವಾಯ್ದೆ, ಬಾಬಾ ಸಬ್ ಕುಚ್ ಆಪ್ಕಾ ಹೈ. ಇನ್ನೊಂದು ವಾಯ್ದೆ ಯಾವುದು? ಸಬ್ ಕುಚ್ ಆಪ್. ಇದು ನಾವಂದದ್ದನ್ನೇ ಅವನು ನೆನಪಿಸ್ತಿದ್ದಾನೆ. ಮೊದಲನೇದು ಏನ್ ಮಾಡಿದ್ರು ಬಾಬಾ? ಏಕ ಬಾಬಾ ದೂಸರಾ ನಾ ಕೋಯಿ. ಎರಡನೇದ್ದು ಏಕ ಬಾಪ್ ಮೇ ಸಾರಾ ಸಂಸಾರ ಹೈ. ಮೂರನೇದ್ದು ಸಬ್ ಕುಚ್ ಆಪ್ಕಾ ಹೈ. ಎಲ್ಲವೂ ಸಹ ತಮ್ಮದೇ ಬಾಬಾ. ಯಾವುದು ಎಲ್ಲವೂ ಅಂತಂದ್ರೆ ಏನಿದೆ ತಮ್ಮ ಹತ್ರ? ತನ್ ಮನ್ ಧನ್ ಸಬ್ ಆಪ್ಕಾ ಹೈ. ಬಾಬಾ ಈ ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು. तो दी हुई चीज बाप के अमानत के रूप में बाप ने कार्य में लगाने के लिए दिया है. ಅದು ಎಲ್ಲವೂ ಬಾಬಂದೇ. ಇನ್ನು ಬಾಬನ ಕಾರ್ಯದಲ್ಲಿ ತೊಡಗಿಸಲಿಕ್ಕೋಸ್ಕರ ನಿಮ್ಮ ಕೈಗೆ ಕೊಡಲಾಗಿದೆ. ಇದೆ ಅಲ್ವಾ? ತನು ನಮ್ಮ ಕೈಯಲ್ಲೇ ಇದೆ, ಮನಸ್ಸಿದೆ, ಧನ ಇದೆ, ಅದು ಬಾಬನೇ ಕೊಟ್ಟದ್ದು. ಈಗ ನಾವದನ್ನ ಸೇವೆಗೋಸ್ಕರ ಬಳಸ್ಬೇಕು. आपने बाप को दे दिए ना? ತಾವೆಲ್ಲರೂ ಬಾಬನಿಗೆ ಕೊಟ್ಟಿದ್ದೀರಲ್ವಾ? ಯಾ ವಾಪಸ್ ತೋಡ ಲೇ ಲೇತೆ ಹೋ? ಕೊಟ್ಟಂಗ್ ಮಾಡೋದು ಮತ್ತೊಂದ್ ಸ್ವಲ್ಪ ತಗೊಳ್ಳೋದು, ಆ ರೀತಿ ಏನಾರು ಮಾಡ್ತೀರಾ? ವಾಪಸ್ ಲೇತೆ ಹೋ ತೋ ಅಮಾನತ್ ಮೇ ಕ್ಯಾ ನಾತ ಹೋ ಜಾತ. ನೀವು ವಾಪಸ್ ತಗೊಂಡ್ರೆ ಬಾಬಾ ನಿನ್ನಂತ ಹೇಳಿ ನೋಡಿ ಏನ್ ಮಾಡೋದು? ನನ್ನದಂತೆ ಹೇಳ್ಬಿಡೋದು. मिक्सा मड़तो कोई बच्चे कहते हैं, रूरान करते हैं, तो कहते हैं मेरा मन परेशान रहता है. ಕೆಲವು ಮಕ್ಕಳು ಹೇಳೇ ಬಿಡ್ತಾರೆ, ನನ್ ಮನ್ಸಿಗೆ ಬಹಳ ಬೇಜಾರಾಗಿದೆ. ಯಾರ ಮನ್ಸ? ಬಾಬಾ ಈ ಮನ ನಿನ್ನದು, ತನು ನಿನ್ನದು, ಧನ ನಿನ್ನದಂತ ಎಲ್ಲ ಹೇಳುದು, ಮತ್ತೆ ಇದ್ದಕ್ಕಿದ್ದಂಗೆ ನನ್ ಮನ್ಸಿಗೆ ಬಹಳ ಬೇಜಾರಾಗಿದೆ. ಮೇರಾ ಮನ್ ಕಾಸೆ ಆಯಾ? ನನ್ನ ಮನಸ್ಸು ಅಂತ ಹೇಳಿದಿರಲ್ವಾ, ಎಲ್ಲಿಂದ ಬಂತು? ಜಬ್ ಮೇರಾ ತೆರೆ ಕೋ ಅರ್ಪಣ ಕಿಯಾ ತೋ ಮೇರಾ ಮನ್ ಆಯಾ ಕಹಾಸೆ. ಮೇರಾ ಇದ್ದದೆಲ್ಲ ಬಾಬಾ ತೇರಾ ಅಂತ ಹೇಳ್ಕೊಂಡು ಅರ್ಪಣೆ ಮಾಡಿದೀವಿ, ವಾಯ್ದೆ ಮಾಡಿದೀವಿ. ಸಬ್ ಕುಚ್ ಆಪಕ ಅಂತ ಹೇಳಿದೀವಿ, ತನ್ ಮನ್ ಧನ್ ಸಬ್ ಆಪಕ ಅಂತ ಹೇಳ್ಕೊಂಡು ಅರ್ಪಣೆ ಮಾಡಿದೀವಿ. ಮತ್ತೆ ಮೇರಾ ಮನ್ ಆಯಾ ಕಹಾಸೆ ಕೇಳ್ತಾರೆ ಬಾಬಾ. ಆಪ್ ಸಭಿ ತೋ ಬಿನ್ ಕೌಡಿ ಬಾದಶಾಹ್ ಹೋ ಗಯೇ. ಒಂದು ಕವಡೆ ಖರ್ಚಿಲ್ಲದೆ ನಾವು ಏನಾಗ್ಬಿಟ್ಟಿವಿ? ನಾವು ರಾಜರಾಗಿದ್ದೀವಿ. ಅಭಿ ಆಪಕ ಕುಚ್ ನಹಿ ರಹಾ. ಈಗ ತಮ್ಮ ಹತ್ರ ಏನೆಲ್ಲ ಇದೆಯೋ ಅದು ತಮ್ಮದಲ್ಲ, ಯಾರದದು? ನೀವ್ ಇಟ್ಕೊಳ್ಳಿ, ಯಾವಾಗ ಬೇಕಾವಾಗ ಸೇವೆಗೆ ತಗೋತೀನಿ ಅಂತ ಕೊಟ್ಟಾನ ಅವನು. ಅವನು ಕೊಟ್ಟದ್ದೇ ತಡ ಇದು ನನ್ನಂತಂದು ಬಿಟ್ರೆ ಬಾಬಾ ಅಂತಾರೆ ಬಿನಾ ಕೌಡಿ ಹೋಗಯೇ ಬಾದ್ಶಾ ಹೋಗಯೇ. ಬಾಬಾ ಎಲ್ಲ ಕೊಟ್ಟಾನೆ. ಏನಾಗ್ಬಿಟ್ಟಿವಿ ನಾವೀಗ? ರಾಜ. ಕವಡೆ ಖರ್ಚಿಲ್ಲದೆ ಬಾದ್ಶಾ ಆಗಿದ್ದೀವಿ. ಬಾಪಕ ಖಜಾನ ಓ ಆಪಕ ಖಜಾನ ಹೋಗಯ. ಬಾಬನ ಹತ್ರ ಇರುವ ಖಜಾನೆಗಳೆಲ್ಲ ನನ್ ಖಜಾನೆ. ತೋ ಬಾದ್ಶಾ ಹೋಗಯೇನಾ? ಎಷ್ಟು ಸಿರಿವಂತರು ನಾವು. ಎಂತ ರಾಜರು,
बाबा ಹೇಳ್ತಾರೆ ತಂದೆ ಖಜಾನೆ ಎಲ್ಲ ನನ್ನ ಖಜಾನೆ, परमात्मा खजाना बच्चों का खजाना. तो बाप दादा वायदा याद दिला रही ही. ಆದ್ರಿಂದ ಎಲ್ಲ ನಂದು ನನ್ನಂತ ಕೂತ್ಕೊಂಡ್ಬಿಡ್ಬೇಡಿ, ನೀವು ವಾಯ್ದೆ ಮಾಡಿದಿರಿ ಅದನ್ನ ನೆನಪಿಸ್ತಿದ್ದಾರೆ ಬಾಬಾ. ಮೇರೆ ತೆರೆ ಮೇ ಮೇರಾ ನಹಿ ಕರೋ. ತೆರಾ 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 ಇರ್ಬೇಕು, ಅದರಲ್ಲಿ ಮತ್ತೆ ಮೇರಾ ಮೇರಾ ಅಂತ ಹೇಳ್ಕೊಂಡು ಏನ್ ಮಾಡಬಾರದು, ಹೇಳಬೇಡಿರಿ. बाबा कहते जब बाप ने आप सबको परमात्मा खजानों से मालामाल कर दिया, ತನ್ನಲ್ಲಿರುವ ಖಜಾನೆಗಳನ್ನ ಎಲ್ಲಾ ಮಕ್ಕಳಿಗೆ ಕೊಟ್ಟು ಮಕ್ಕಳನ್ನ ಏನ್ ಮಾಡಿದರು ಬಾಬಾ, ಮಾಲಾಮಾಲ್ ಮಾಡಿದರು, ಸಂಪನ್ನ ಮಾಡಿದರು. ಜಿಮ್ಮೆವಾರಿ ಬಾಪನೆ ಲೇಲಿ, ನಮ್ಮ ಹತ್ರ ಎಲ್ಲ ಕೊಟ್ಟು ಜವಾಬ್ದಾರಿ ತಾನಿಟ್ಕೊಂಡ್ರು. ಕಿನ್ ಶಬ್ದೋ ಮೇ आप मुझे याद करो तो सर्व प्राप्ति के अधिकारी हो ही. सिर्फ याद करो. ಅವನ ಜವಾಬ್ದಾರಿಯನ್ನ ಹೊತ್ತು ನಮಗೆ ಕೆಲವು ಕ್ಲೂ ಕೊಡ್ತಾ ಇರ್ತಾರೆ. ಇಲ್ಲ, ನೀವು ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ, ನನ್ನೊಬ್ಬನನ್ನೇ ನೆನಪು ಮಾಡಿ, ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರಿಗಳು ನೀವೇ. ಸಿರ್ಫ್ ಯಾದ್ ಕರೋ, ಕೇವಲ ನೆನಪು ಮಾಡಿ. ಜವಾಬ್ದಾರಿ ತಗೊಂಡಂತ ತಂದೆ ನಮಗೆ ಏನ್ ಮಾಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ, ಕೇವಲ ನೆನಪು ಮಾಡಿ. ಅವರು ಆಪನೆ ಕಹಾ ಬಾಬಾ ಹಮ್ ಆಪ್ಕೆ ಹಿ ಆಪ ಹಮಾರೆ. ವಾಯ್ದಾ ಹೇನಾ, ಇನ್ನೊಂದು ವಾಯ್ದಾ, ಬಾಬಾ ನಾನು ನಿನ್ನವನು ನೀನು ನನ್ನವನು, ನಾನು ನಿನ್ನವನು ನೀನು ನನ್ನವನು. ನಾನು ನಿನ್ನವನಂದ್ರೆ ನಂದೆಲ್ಲ ನಿಂದು, ನೀನು ನನ್ನವನಂದ್ರೆ ನಿನ್ನದೆಲ್ಲವೂ ನನ್ನದು. ನೆನ್ಪಿದೆಲ್ಲ ವಾಯ್ದಾ. ಬಾಬಾ ಹೇಳ್ತಾರೆ, ಬಾಬಾ ಹಮ್ ಆಪ್ಕೆ ಹಿ ಆಪ ಹಮಾರೆ. ವಾಯ್ದಾ ಹೇನಾ. ಇನ್ನೊಂದು ವಾಯ್ದಾ ಆಯ್ತಲ್ವಾ, ವಾಯ್ದೆ ಒಂದ್ ಕಡೆ ಬರ್ಕೊಂಡ್ಲಿ, ಯಾಕೆಂದ್ರೆ ಬಾಬಾ ನೆನಪಿಸ್ತಿದ್ದಾರೆ. ನಾವ್ ಅಂದದ್ದೇ ನಮಗೇನೆ ಇದು ಕೇಳುವಾಗ ಓ ನಂದೇ ಮಾತಂತಾನೆ ಬಾಬಾ ಅಂತ ಫೀಲ್ ಆಗ್ತದಲ್ವಾ. ಏಕ ಬಾಬಾ ದಸರಾನ ಕೊಯಿ, ಏಕ ಬಾಪ ಮೇ ಸಂಸಾರ ಹೈ. बाबा सब कुछ आपका, मेरा कुछ भी नहीं. तेरे में मेरा नहीं करो अंदर बाबा. ಈಗಂತಾರೆ बाबा हम आपके आप हमारे. तो बाबा कहते हैं खजानों को सदा स्वाप्रति सर्वात्माओं के प्रति कार्य में लगाओ. ನಡು ನಡು ಬಾಬಾ ಜವಾಬ್ದಾರಿ ಹೊತ್ತಿರೋದ್ರಿಂದ ನಡು ನಡು ಡೈರೆಕ್ಷನ್ ಕೊಡ್ತಾರೆ. ಮೊದಲಿನ ಡೈರೆಕ್ಷನ್ ಏನ್ ಕೊಟ್ರು ಬಾಬಾ, ಸಿರ್ಫ್ ಮುಜೆ ಯಾದ್ ಕರೋ. ಈಗ ಒಂದ್ ಡೈರೆಕ್ಷನ್ ಕೊಡ್ತಾರ ಬಾಬಾ, ಈಗ ನನ್ನದೆಲ್ಲಾ ಖಜಾನೆ ಯಾರ್ದಾಯ್ತು, ನಿಮ್ಮದಾಯ್ತು. ಅದು ಸಮಯಕ್ಕೆ ಸರಿಯಾಗಿ ಅದನ್ನ ತೊಡಗಿಸ್ಬೇಕು. ಸಮಯಕ್ಕೆ ಸರಿಯಾಗಿ ಆ ಖಜಾನೆಗಳನ್ನ ಸ್ವಪ್ರತಿ ಸರ್ವರ ಪ್ರತಿ ಕಾರ್ಯದಲ್ಲಿ ತೊಡಗಿಸಿರಿ. ಇದು ಬಾಬನ್ ಡೈರೆಕ್ಷನ್. ಜವಾಬ್ದಾರಿ ಹೊತ್ತಂತ ತಂದೆ ಡೈರೆಕ್ಷನ್ ಕೊಡ್ತಿದ್ದಾರೆ. ಎಲ್ಲಾ ಖಜಾನೆ ನಿಮ್ಮದೇ, ಆದ್ರೆ ನನ್ನಂತ ಹಂಗೆ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಸ್ವಯಂ ಪ್ರತಿ ಬಳಸಿರಿ, ಸರ್ವರ ಕಲ್ಯಾಣ ಪ್ರತಿ ನಾನು ಕೊಟ್ಟ ಖಜಾನೆಯನ್ನ ಬಳಸಿರಿ. ಕಾರ್ಯ ಮೇ ಲಗಾವೋ, ಜಿತನಾ ಕಾರ್ಯ ಮೇ ಲಗಾಯೆಂಗೆ ಉತನಾ ಈ ಖಜಾನ ಬಡ್ತಾ ಜಾಯೇಗಾ. ಎಷ್ಟು ಕಾರ್ಯದಲ್ಲಿ ತೊಡಗಿಸ್ತೀವಿ, ಎಷ್ಟು ಖಜಾನೆಯನ್ನ ಯೂಸ್ ಮಾಡ್ತೀವಿ, ಅನೇಕರ ಕಲ್ಯಾಣ ಪ್ರತಿ ಬಳಸ್ತೀವಿ, ಆವಾಗ ಖಜಾನ ಬಡ್ತಾ ಜಾಯೇಗಾ. ಸರ್ವಶಕ್ತಿಯೋं का ಖಜಾನಾ, ಸರ್ವಶಕ್ತಿಯ ಕಾರ್ಯ ಮೇಲೆ ಲಗಾವು. ಬಾಬಾ ಮೊದ್ಲೇ ಅಂದಾರೆ, ಎಲ್ಲಾ ಆತ್ಮಗಳು ನಮ್ಮಿಂದ ಏನ್ ಆಸೆ ಪಡ್ತಿದ್ದಾರೆ, ನೀವೇ ನಮ್ಗೆ ವರದಾನ ಕೊಡ್ಬೇಕು, ನೀವೇ ಶಕ್ತಿ ಕೊಡ್ಬೇಕು, ನೀವೇ ಶಾಂತಿ ನೀಡ್ಬೇಕು ನಮ್ಗೆ ಅಲ್ವಾ. ಈಗ ಬಾಬಾ ನೋಡಿ, ಸರ್ವಶಕ್ತಿಗಳ ಖಜಾನೆ, ಸರ್ವಶಕ್ತಿಯ ಶಕ್ತಿಗಳನ್ನ ಕಾರ್ಯ ಮೇ ಲಗಾವೋ, ಸಿರ್ಫ್ ಬುದ್ಧಿ ಮೇ ನಾಲೆಜ್ ಮೇ ನಹಿ ರಖೋ. ಎಲ್ಲ ಗೊತ್ತಿದೆ ನನಗೆ, ಎಲ್ಲಾ ಶಕ್ತಿಗಳು ಗೊತ್ತು, ಬರೇ ಬುದ್ಧಿಯಲ್ಲಿ ಅಥವಾ ನಾಲೆಜಿನಲ್ಲಿ ಇಟ್ಕೊಳ್ಳೋದಲ್ಲ. ಮೈ ಸರ್ವಶಕ್ತಿವಾನ್ ಹೂ, ಲೇಕಿನ್ ಸರ್ವಶಕ್ತಿयों को समय प्रमाण कार्य में लगाओ, ಸೇವಾ में लगाओ. ಸರ್ವಶಕ್ತಿಗಳನ್ನ ಸಮಯಾನುಸಾರ ಕಾರ್ಯದಲ್ಲಿ ತೊಡಗಿಸಿರಿ ಮತ್ತು ಸೇವೆಯಲ್ಲಿ ತೊಡಗಿಸಿರಿ.
बाप दादा ने मेजॉरिटी बच्चों के पोता मिल में देखा, दो शक्तियां अगर सदा याद रहे और कार्य में समय पर लगाओ तो सदा ही निर्विघ्न हो. ಬಾಬಾ ಮಕ್ಕಳ ಲೆಕ್ಕ ಎಲ್ಲ ನೋಡ್ತಾ ಇದ್ದಾರೆ. ಎರಡು ಶಕ್ತಿಯನ್ನ ಸಮಯಾನುಸಾರ ಅದನ್ನ ಬಳಸಿರಿ, ಆವಾಗ ನೀವು ನಿರ್ವಿಘ್ನ ಇರ್ತೀರಿ. ಎರಡು ಶಕ್ತಿಗಳನ್ನ ಯಾವ ಸಮಯದಲ್ಲಿ ಬೇಕು ಆ ಸಮಯದಲ್ಲಿ ಬಳಸ್ಬೇಕ, ಆವಾಗ ಮಕ್ಕಳೇ ನೀವು ನಿರ್ವಿಘ್ನ ಇರ್ತೀರಿ. विघ्न की ताकत नहीं है, आपके आगे आने की यह बाप की ಗ್ಯಾರಂಟಿ है. ಎರಡು ಶಕ್ತಿಯನ್ನ ನೀವು ಇಮರ್ಜ್ ಆಗಿ ಇಟ್ಕೊಂಡ್ರೆ ಯಾವ ವಿಘ್ನಕ್ಕೂ ತಾಕತ್ತಿಲ್ಲ ನಮ್ಮ ಹತ್ತಿರ ಬರ್ಲಿಕ್ಕೆ, ನಾನ್ ಗ್ಯಾರಂಟಿ ಕೊಡ್ತೀನಿ ಅಂತ ಬಾಬಾ ತಿಳಿಸ್ತಾರೆ. ವೈಸೆ ಸರ್ವಶಕ್ತಿಯ ಚಾಯೆ, ಎಲ್ಲಾ ಶಕ್ತಿಗಳು ಬೇಕು, ಆದ್ರೆ ಎರಡು ಶಕ್ತಿಗಳನ್ನ ಕಾಯಮಾಗಿ ಇಮರ್ಜ್ ಆಗಿ ಶಕ್ತಿ ಸ್ವರೂಪರಾಗಿ ಇರ್ಬೇಕು ನಾವು, ಆವಾಗ ನಿರ್ವಿಘ್ನ ಇರ್ತೀವಿ. ಮಾಯೆ ಬರ್ಲಿಕ್ಕೆ ತಾಕತ್ತಿರೋದಿಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಲೇಕಿನ್ ಮೆಜಾರಿಟಿ ದೇಖಾ ಗಯಾ ಕಿ ಯಾವ್ದು ಇರ್ಬೋದು, ಯಾವ್ದೇ ಇರ್ಬೋದು ಎರಡು ಶಕ್ತಿ, ಸಹನಾ ಶಕ್ತಿ ಅನ್ಸಂಗಿಲ್ವಾ? ಸಹನ ಶಕ್ತಿ और रियलाइजेशन की शक्ति, ಸಹನಾ ಶಕ್ತಿ ಮತ್ತು ಅನುಭೂತಿ ಮಾಡುವ ಶಕ್ತಿ, रियलाइजेशन ಮಾಡಿಕೊಳ್ಳುವ ಶಕ್ತಿ. रियलाइज करते भी हो लेकिन उसको प्रैक्टिकल में स्वरूप में लाने का टेंशन कम है. रियलाइज ಆಗ್ತದೆ, ಅಯ್ಯೋ ನಾನು ಹಿಂಗಿರ್ಬೇಕಪ್ಪ ಇನ್ ಮುಂದಕ್ಕೆ, ಎಷ್ಟು ಚಲೋ ರಿಯಲೈಸ್ ಆಗ್ತದೆ. अरे प्रैक्टिकल तरुवाग अटेंशन कड़मे इರ್ತದೆ. इसलिए जिस समय रियलाइज करते हो उस समय चलन और चेहरा बदल जाता है. रियलाइज आद ಕೂಡಲೇ ನಮ್ಮ ಚಲನವಲನ ಮುಖ ಏನಾಗ್ತದೆ, ಬದಲಾಗ್ತದೆ. ಅದನ್ನ ಪ್ರಯೋಗದಲ್ಲಿ ತರುವಾಗ, ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ತರುವಾಗ ಅಟೆನ್ಷನ್ ಇರ್ಬೇಕು. ಆ ಕ್ಷಣದಲ್ಲಿ ನೆನಪಾಗ್ತದೆ, ಆ ರೀತಿ ಇರ್ತೀವಿ, ರಿಯಲೈಸ್ ಆಗ್ತದೆ. ನಮ್ಮ ಆ ಸಮಯದಲ್ಲಿ ನಮ್ಮ ಚಲನವಲನ ಚೇಂಜ್ ಆಗ್ತದೆ, ಚೆಹರಾ ಚೇಂಜ್ ಆಗ್ತದೆ, ಎಲ್ಲ ಓಕೆ. ಆದರೆ ಆ ಪ್ರಾಕ್ಟಿಕಲ್ ಸ್ವರೂಪ ಕಾಯಮಾಗಿ ಇಟ್ಕೋಬೇಕಾದ್ರೆ ಏನ್ ಬೇಕು? ಅಟೆನ್ಷನ್ ಬೇಕು, ಅಟೆನ್ಷನ್ ಬೇಕು. ಬಹುತ್ ಅಚ್ಚೆ ಉಮಂಗ್ ಉತ್ಸಾಹಸೆ ಆತೆ ಹೋ. ಮಕ್ಕಳಿಗೆ ರಿಯಲೈಸ್ ಆಗ್ತದೆ, ಹೌದಲ್ಲ ನಾನು ಹಿಂಗ್ ಮಾಡ್ಬೇಕು, ಹಿಂಗಿರ್ಬೇಕು, ಇನ್ನು ಮುಂದಕ್ಕೆ ನನ್ನನ್ನ ಕರೆಕ್ಟ್ ಚೇಂಜ್ ಮಾಡ್ಕೋಬೇಕು, रियलाइज ಆಗ್ತದೆ. हाँ रियलाइज किया लेकिन फिर क्या हो जाता? सब अनुभवी है ना, अनुभवी है ना, फिर क्या हो जाता? उसको हर समय स्वरूप में लाना उसकी कमी हो जाती है. ಅದು ಯಾವ ಸಮಯದಲ್ಲಿ ಆ ಶಕ್ತಿ ಸ್ವರೂಪದಲ್ಲಿ ಇರ್ಬೇಕು, ಅದು ಮಾತ್ರ ಕಡಿಮೆ ಇದೆ. ಈಗ ಇದ್ದಾಗ ಈಗ ಕೂತ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಎಲ್ಲ ಇದೆ ಅನ್ನಿಸ್ತದೆ. ಏನಿದ್ರೆ ಸಹನೆ ಮಾಡ್ತೀನಪ್ಪ, ನನ್ಗೆಲ್ಲ ರಿಯಲೈಸ್ ಮಾಡ್ಕೊಳ್ಳೋ ಅಷ್ಟು ಬುದ್ಧಿ ಏನಿದೆ, ಈಗ ಸಾಲಿಮಿದೆ, ಎಚ್ಚರಿಕೆಯಲ್ಲಿದ್ದೀನಿ ಅನ್ನಿಸ್ತದೆ. ಆದರೆ ಸ್ವರೂಪ ಬನನ ಯಾವ್ದು ರಿಲೀಸ್ ಆಗಿರ್ತದಲ್ಲ ಅದು ಸ್ವರೂಪ ಬನನ. ಸಿರ್ಫ್ ಬುದ್ಧಿ ಸೇ ಜಾನನ ಅಲಗ್ ಬಾತ ಹೈ. ನನ್ಗೆಲ್ಲ ಗೊತ್ತಾಯ್ತು ರೀ, ಮುಂದಕ್ಕೆ ಹೆಂಗಿರ್ಬೇಕಂತ ಗೊತ್ತಾಯ್ತು. ನಾಲೆಜ್ ಬುದ್ಧಿಯಲ್ಲಿ ರಿಯಲೈಸ್ ಆಯ್ತು. ಬಾಬಾ ಹೇಳ್ತಾರೆ ಅದು ಅಲಗ್ ಚೀಸ್ ಹೈ, ಲೇಕಿನ್ ಉಸ್ಕೋ ಸ್ವರೂಪ ಮೇ ಲಾನಾ ಇಸ್ಕಿ ಅವಶ್ಯಕತಾ ಹೈ. ಒಂದನೇದು ಬಾಬಾ ಅಂದ್ರು ಸಮಯಕ್ಕೆ ಸರಿಯಾಗಿ ನಮಗೆ ನೆನಪಿಗೆ ಬರಬೇಕು, ಇಮರ್ಜ್ ಆಗ್ಬೇಕು, ಅದಕ್ಕೆ ಅಟೆನ್ಷನ್ ಇರ್ಬೇಕು ಅಂದ್ರು ಬಾಬಾ. ಈಗಂತರ ಬಾಬಾ ಸ್ವರೂಪ ಮೇ ಲಾನಾ, ಯಾವುದೇ ಶಕ್ತಿ ಸಮಯಕ್ಕೆ ಸರಿಯಾಗಿ ಸ್ವರೂಪದಲ್ಲಿ ತಂದ್ರೆ ಆ ಟೈಮಿಗೆ ಅದು ನಮ್ಗೆ ಹೆಲ್ಪ್ ಆಗ್ತದೆ. ಸ್ವರೂಪ ಮೇ ಲಾನಾ इसकी आवश्यकता है. कभी कभी बाप दादा को कोई बच्चों पर रहम भी आता है. ಕೆಲವೊಮ್ಮೆ ಮಕ್ಕಳನ್ನ ನೋಡಿದ್ರೆ ಬಾಬನಿಗೆ ಬಹಳ ದಯೆ ಬರ್ತದೆ. बाप समझते ही बच्चे से मेहनत नहीं होती है तो बच्चे के बजाय बाप ही कर ले. ಅಯ್ಯೋ ಎಷ್ಟು ಮಕ್ಕಳು ಮೆಹನತ್ ಮಾಡ್ತಾರಲ್ಲ, ಬೇಡ ಆ ಮಗು ಮಾಡೋ ಕೆಲಸವನ್ನ ನಾನೇ ಮಾಡ್ಬಿಡ್ತೀನಿ, ಮಾಡ್ಬೋದಾ ಬಾಬಾ?
ಎಷ್ಟು ಒದ್ದಾಡ್ತಾರಲ್ಲ, ಅದಕ್ಕೆ ನಾನೇ ಮಾಡ್ಬಿಡ್ತೀನಿ ಅಂತ ಭಾವನೆ ಮಾಡ್ಲಿಕ್ಕೆ ಸಾಧ್ಯನಾ? ಮಾಡ್ತಾರ ಬಾಬಾ? ಮಕ್ಕಳೇ ಮಾಡಬೇಕು, ಮಕ್ಕಳಿಂದಲೇ ಮಾಡಿಸಬೇಕು, ಮಕ್ಕಳೇ ಜವಾಬ್ದಾರರು. ರಿಯಲೈಸೇಷನ್ ಮಕ್ಕಳಿಗೆನೆ, ಅಟೆನ್ಷನ್ ಮಕ್ಕಳೇ ಅಟೆನ್ಷನ್ ತಗೋಬೇಕ. ಸ್ವರೂಪ ಮೇಲಾನ ಮಕ್ಕಳೇ ಮಾಡ್ಬೇಕ. ಕೆಲವೊಮ್ಮೆ ಅನಿಸ್ತದೆ ಮಕ್ಕಳ ಸ್ವರೂಪದಲ್ಲಿ ಬರಂಗಿಲ್ಲಲ್ಲ, ನಾನೇ ಮಾಡ್ಬಿಡ್ತೀನಿ, ಸಾಧ್ಯನಾ? ಬಾಬಾ ಅಂತಾರೆ ಲೇಕಿನ್ ಡ್ರಾಮಾ ಕಾ ರಾಜ್ ಕ್ಯಾ ಹೈ, ಜೋ ಕರೇಗಾ ವಹ ಪಾಯೇಗಾ. ನಾಟಕದ ರಹಸ್ಯ ಏನು? ಮಾಡಿದುಣ್ಣೋ ಮಾರಾಯ. ನಾನೇ ಮಾಡ್ಬೇಕು, ನಾನೇ ಉಣಬೇಕ, ನಾನೇ ಬಾಬಾ ಹೇಳಿದಂತೆ ಸ್ವರೂಪದಲ್ಲಿ ಬರಬೇಕು, ನಾನೇ ನಿರ್ವಿಘ್ನ ಆಗಿರ್ಬೇಕ. ನಾನು ಬಾಬಾ ಹೇಳಿದ ಪಾಯಿಂಟ್ಸ್ ಅನ್ನ ಸ್ವರೂಪದಲ್ಲಿ ತಂದ್ರೆ ನಾನು ನಿರ್ವಿಘ್ನ ಇರ್ತೀನಿ. ಮಾಡಿದವರೇ ಪಡ್ಕೊಳ್ತಾರೆ. ಜೋ ಕರೇಗಾ ವೋ ಪಾಯೇಗಾ. ಇಸ್ಲಿಯೇ ಬಾಪ್ ದಾದಾ ಸಹಯೋಗ ಜರೂರ್ ದೇತಾ ಹೈ. ಬಾಬಾ ಅಂತ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಸಮಯಕ್ಕೆ ಸರಿಯಾಗಿ ಪಾಯಿಂಟ್ಸ್ ನೆನಪು ಮಾಡಿಸ್ತಾರೆ, ಬಾಬಾ ಹೆಲ್ಪ್ ಮಾಡ್ತಾರೆ, ಬಾಬಾ ಸಹಯೋಗಿ ಇದ್ದಾರೆ. ಲೇಕಿನ್ ಕರ್ನಾ ಮಾಡ್ಬೇಕು ಯಾರು? ಫಿರ್ ಬಿ ಬಚ್ಚೋಂ ಕೋ ಯೇ ಕರ್ನಾ ಪಡ್ತಾ ಹೈ ನಾ, ಮಾಡ್ಬೇಕು ನೀವಲ್ವಾ? बाप दादा ने देखा बच्चे संकल्प बहुत अच्छे अच्छे करते हैं. ಮಕ್ಕಳ ಸಂಕಲ್ಪ ಬಹಳ ಚಲೋ 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 ಸಂಕಲ್ಪ ಇದೆ. अमृत वेले बाप दादा के पास अच्छे अच्छे संकल्पों की बहुत बहुत मालाएं आती है. अमृत वेले ಬಹಳ ಒಳ್ಳೊಳ್ಳೆಯ ಸಂಕಲ್ಪಗಳ ಮಾಲೆ ಬಾಬನ ಹತ್ತಿರ ಬರ್ತದೆ. ಬಾಬಾ ಯಹ ಕರೆಂಗೆ ಯಹ ಕರೆಂಗೆ ಯಹ ಕರೆಂಗೆ. ಬಾಪ್ ದಾದಾ ಬಿ ಖುಷಿ ಹೋ ಜಾತೆ. ಎಷ್ಟು ಒಳ್ಳೊಳ್ಳೆ ಸಂಕಲ್ಪಗಳು ಮಾಡ್ತಾರಲ್ಲ ಮಕ್ಕಳು. ಬಾಬನಿಗೆ ಬಹಳ ಖುಷಿ ಆಗ್ತದೆ. ಖುಷಿಯಾಗಿ ಏನಂತಾರೆ ಬಾಬಾ? ವಾ ಬಚ್ಚೆ ವಾ, ಎಷ್ಟು ಶ್ರೇಷ್ಠ ಸಂಕಲ್ಪಗಳು, ವಾ ಮಕ್ಕಳೇ ವಾ. फिर क्या होता? फिर करने में क्या होता? ಒಳ್ಳೆ ಆಲೋಚನೆಗಳನ್ನ ಬಾಬನ ಮುಂದೆ ಹೇಳ್ಕೊಳ್ತಾರೆ ಮಕ್ಕಳು. ಆದರೆ ಪ್ರಾಕ್ಟಿಕಲ್ ತರುವಾಗ ಕಮ್ಜೋರ್ ಕ್ಯೋ ಬನ್ ಜಾತೆ ಹೋ, ಯಾಕೆ ದುರ್ಬಲ ಆಗ್ತೀರಿ? ಇಸ್ಕಾ ಕಾರಣ देखा गया. ಇದಕ್ಕೇನು ಕಾರಣ? ब्राह्मण परिवार में संगठन का वायुमंडल. ಬ್ರಾಹ್ಮಣ ಪರಿವಾರದಲ್ಲಿ ಸಂಘಟನೆಯ ವಾಯುಮಂಡಲ, ಯಾವ ತರಹದ ಸಂಘಟನೆಯ ವಾಯುಮಂಡಲ ಇರ್ತದೋ ಆ ರೀತಿ ಇವರು ತಮ್ಮ ಸ್ಥಿತಿ ಕ್ರಿಯೇಟ್ ಆಗ್ತದೆ. ಕೆಲವೊಮ್ಮೆ ಚಲೋ ಇರ್ತಾರೆ, ಯಾವ್ದೋ ಪರಿವಾರ ಬಂದು ಏನೋ ಮಾತಾಡ್ಕೋತಾರೆ, ಸಂಕಲ್ಪ ಏನೇನೋ ವ್ಯರ್ಥ ಬರ್ತದೆ. ಇದ್ದಕ್ಕಿದ್ದಂಗೆ ಆತ್ಮ ಏನು ಹೌದು ಹೌದಂತ ಧ್ವನಿಗೂಡಿಸ್ತೀವಿ, ಕಮ್ಜೋರ್ ಆಗ್ಬಿಡ್ತೀವಿ. ಬಾಬಾ ಅಂತಾರೆ ಕಹಾ ಕಹಾ ವಾಯುಮಂಡಲ್ ಕಮ್ಜೋರ್ ಬಿ ಹೋತಾ ಹೈ. ಈ ರೀತಿ ಬ್ರಾಹ್ಮಣ ಪರಿವಾರದ ವಾಯುಮಂಡಲ ಕೆಲವೊಮ್ಮೆ ದುರ್ಬಲ ಇರ್ತದೆ. ಉಸ್ಕಾ ಅಸರ್ ಜಲ್ದಿ ಪಡ್ ಜಾತ, ಅದರದ್ದು ಪ್ರಭಾವ ಕೂಡ್ಲೆ ಬಿದ್ದು ಬಿಡ್ತದೆ. ಯಾರಾದ್ರೂ ಒಂಚೂರು ಹಂಗ ಅಂದ ಕೂಡ್ಲೆ ಅದನ್ನ ಸ್ವೀಕಾರ ಮಾಡ್ಬಿಡೋದಾ? ಪ್ರಭಾವಕ್ಕೆ ಒಳಗಾಗುದಾ? फिर उन्हें भी भाषा बताए क्या होती? भाषा बड़ी मीठी होती है. भाषा होती है यह तो चलता है, यह तो होता है. ऐसे समय पर क्या संकल्प करो? यह होता है, यह चलता है. ಇದು ಅಲ್ಬೆಲಪನ್ ಅಲ್ವಾ? ಬಿಡಿ, ಹಂಗೆಲ್ಲ ಇರುದೆ, ಅದು ಹಂಗೆಲ್ಲ ಇರುದೆ, ಈ ರೀತಿ ಎಲ್ಲ ನಡೆಯುದೆ ಅಂದ್ರೆ ಅದು ನಿರ್ಲಕ್ಷ್ಯತನ ಆಯ್ತೋ ಇಲ್ಲೋ? उस समय इस भाषा को परिवर्तन करो. ಈ ರೀತಿ ಪರಿವಾರ ಏನಾರು ಮಾತಾಡಿದ್ರು, ಏನೋ ಒಂಥರ ವಾತಾವರಣ ಇತ್ತು, ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ಇದಿರುದೇ ಬಿಡಿ, ಯಾರು ಸಂಪನ್ನ ಇದ್ದಾರೆ, ಇವೆಲ್ಲ ನಡೆಯುವುದೇ, ಈ ರೀತಿ ನಿರ್ಲಕ್ಷ್ಯ ಮಾಡಬೇಡಿ. ಆ ಸಮಯದಲ್ಲಿ ಭಾಷೆಯನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಸೋಚೋ ಬಾಪ ಕಾ ಫರ್ಮಾನ್ ಕ್ಯಾ ಹೈ, ಬಾಪ ಕಿ ಪಸಂದಿ ಕ್ಯಾ ಹೈ. ಒಂದು ಕ್ಷಣ ಯೋಚನೆ ಮಾಡಿ, ಬಾಬನಿಗೇನ್ ಪಸಂದ, ನಾನು ಹೇಗಿದ್ರೆ ಬಾಬನಿಗೆ ಇಷ್ಟ. ಬಾಪ ಕಾ ಫರ್ಮಾನ್ ಕ್ಯಾ ಹೈ, ಬಾಬನ ಆದೇಶ ಏನಿದೆ, ಬಾಬಾ ನನಗೇನು ಹೇಳಿದ್ದಾರೆ, ನಾನು ಏನ್ ಮಾಡ್ತಾ ಇದ್ದೀನಿ, ಬಾಬಾ ನನಗೇನ್ ಹೇಳಿದ್ದಾರೆ. ಬಾಬಾ ಅಂತಾರೆ ತೋ ಬಾಪ ಕಿಸ್ ಬಾತಕೋ ಪಸಂದಿ ಕರ್ತಾ ಹೈ. ಯಾವ ಮಾತನ್ನ ಬಾಬಾ ಇಷ್ಟ ಪಡ್ತಾರೆ?
बाप ने ये कहा है ಎಂದಾದ್ರೂ ಹಿಂಗಿರುವಂತ ಬಾಬಾ ಹೇಳಿದಾರ ಕಿಯಾ ಹೇ ಅಗರ್ ಬಾಪ್ ಯಾದ್ ಆ ಗಯಾ ಇರ್ಲಿ ಪರಿವಾರದ ವಾಯುಮಂಡಲದಲ್ಲಿ ಏನೋ ನೆಗೆಟಿವ್ ಇದೆ ಅಂತ ತಿಳ್ಕೋಣ ಏನೋ ಹೆಚ್ಚು ಕಡಿಮೆ ಇದೆ ಅಂತ ತಿಳ್ಕೋಣ ಆವಾಗ ಬಾಪ್ ಯಾದಾಗಯ ಬಾಬಾ ನೆನ್ಪಂತ ಬಾಬಾ ನೆನ್ಪಂದ್ರೆ ಬಾಬಾ ಏನ್ ಹೇಳಿದಾರೆ ಬಾಬನಿಗೆ ಏನ್ ಇಷ್ಟ ನಾನು ಹೆಂಗ್ ನಡ್ಕೊಂಡ್ರೆ ಬಾಬಾ ಖುಷಿ ಪಡ್ತಾರೆ ಎಲ್ಲ ನೆನ್ಪಾಗ್ತದೆ ಇಲ್ಲ ಅವಾಗ ಪ್ರಭಾವಕ್ಕೆ ಒಳಗಾಗ್ತೀವ ಬಾಬಾ ಹೇಳ್ತಾರೆ ಅಗರ್ ಬಾಪ ಯಾದಾಗಯ ಅಲ್ಬೆಲಪ್ಪನ್ನ ಸಮಾಪ್ತ ನಿರ್ಲಕ್ಷ್ಯತನ ಸಮಾಪ್ತಿ ಆಗ್ತದೆ ಉಮಂಗ್ ಉತ್ಸಾಹ ಜಾಯಗ ನಮಗೆ ಉಮಂಗ್ ಉತ್ಸಾಹದಲ್ಲಿ ಬರ್ತೀವಿ ನಾವು ಅದಕ್ಕೆ ಯಾವ ಪರಿವಾರವನ್ನ ದೂರಬಾರ್ದು ಯಾವ ವಾಯುಮಂಡಲವನ್ನ ದೂರಬಾರ್ದು ನಾನು ಹೇಗಿರ್ಬೇಕು ನಾನು ಹೇಗಿದ್ರೆ ಬಾಬನಿಗೆ ಇಷ್ಟ ನಾನು ಹೇಗಿರ್ಬೇಕಂತ ಬಾಬಾ ಹೇಳಿದ್ದಾರೆ ಬಾಬಾ ನೆನಪು ಬಂದರೆ ಸಾಕು ಇವೆಲ್ಲವೂ ನೆನಪರ್ತದೆ ಅಲ್ಬೆಲಾಪನ್ ಸಮಾಪ್ತಿ ಆಗ್ತದೆ ಉಮಂಗ್ ಉತ್ಸಾಹದಲ್ಲಿ ಇರ್ತೀವಿ ಅಲ್ಬೆಲಾಪನ್ भी कई प्रकार का आता है आप लोग आपस में क्लास करना ಯಾವ ಮಾತನ್ನ ನಾವು ನಿರ್ಲಕ್ಷ್ಯ ಮಾಡ್ತಿದ್ದೀವಿ ಪರಸ್ಪರ ಏನ್ ಮಾಡ್ರಿ ಕೂತ್ಕೊಂಡು ಅದರ ಬಗ್ಗೆ ಕ್ಲಾಸ್ ಮಾಡಿ ಲಿಸ್ಟ್ ನಿಕಾಲ್ನ ಅದರ ಲಿಸ್ಟ್ ಅನ್ನ ತೆಗೀರಿ एक है साधारण अलबेलापन एक है रॉयल अलबेलापन ಏನು ಬಾಬಾ ಅಂತಾರೆ ಸಾಧಾರಣ ಅಲ್ಬೆಲಾಪನ್ ಅಂದ್ರೆ ಯಾವುದು रॉयल अलबेलापन ಅಂದ್ರೆ ಯಾವುದು तो अलबेलापन संकल्प में दृढ़ता लाने नहीं देता ನಿರ್ಲಕ್ಷ್ಯ ಮಾಡಿದ್ರೆ ಮನಸ್ಸನ್ನ ದೃಢ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅದು ನಿರ್ಲಕ್ಷ್ಯತನ ಮಾಡಿದ್ರೆ ಮನಸ್ಸನ್ನ ದೃಢ ಮಾಡ್ಲಿಕ್ಕೆ ಬಿಡುವುದಿಲ್ಲ ನಿರ್ಲಕ್ಷ್ಯತನ ಬಿಡ ನಡೀತದೆ ಒಂದೊಂದಿನ ಅಮೃತ ವೇಳೆ ಬಿಟ್ರು ನಡೀತದೆ ಏನಾಯ್ತು ಸ್ವಲ್ಪ ನಿರ್ಲಕ್ಷ್ಯ ಮಾಡಿಬಿಟ್ರೆ ನಾನು ಎಳ್ಳೇಬೇಕು ದಿನ ಬಾಬಂತ್ರ ವರದಾನ ಪಡ್ಕೊಳ್ಳೇಬೇಕು ಅನ್ನೋ ದೃಢತೆ ಏನಾಗ್ತದೆ ಲೂಸ್ ಆಗ್ಬಿಡ್ತದೆ ಅಲ್ಬೆಲಾಪನ್ ಬಂದ್ರೆ ದೃಢತೆ ಲೂಸ್ ಆಗ್ತದೆ ಬಾಬಾ ಅಂತಾರೆ ದೃಢತೆ ಇಲ್ಲ ಅಂತಂದ ಕೂಡ್ಲೆ ಲೂಸ್ ಆದ ಕೂಡ್ಲೆ ಸಫಲತೆ ಸಿಗ್ತದ तो अलबेलापन संकल्प में दृढ़ता लाने नहीं देता दृढ़ता सफलता का साधन है इसलिए संकल्प तक रह जाता है लेकिन स्वरूप में नहीं आता ಅದಕ್ಕೇನೆ ಬಾಬಾ ತಿಳಿಸ್ತಾರೆ ಮಕ್ಕಳ ಸಂಕಲ್ಪದಲ್ಲಿ ಅಷ್ಟೇ ಉಳಿತದೆ ಆ ರೀತಿ ಸ್ವರೂಪದಲ್ಲಿ ತರುವುದಿಲ್ಲ ಬಾಬಾ ಹೇಳುವ ಎಲ್ಲಾ ಮಾತುಗಳು ನಮ್ಗೆ ಗೊತ್ತಿದೆ ಬುದ್ಧಿಯಲ್ಲಿ ಇದೆ ಈಗ ಏನ್ ಮಾಡ್ಬೇಕು ಒಂದು ಅಟೆನ್ಷನ್ ಒಂದು ಸಮಯಕ್ಕೆ ಸರಿಯಾಗಿ ಅದು ಇಮರ್ಜ್ ಆಗ್ಬೇಕು ಮೂರನೇದಾಗಿ ಆ ಸ್ವರೂಪದಲ್ಲಿ ನಾವು ಇದ್ದು ಬಿಡ್ಬೇಕು ಆ ಸ್ವರೂಪದಲ್ಲಿ ತರ್ಬೇಕು ಅದೇ ಸ್ವರೂಪದಲ್ಲಿ ಇರ್ಬೇಕು ಕೆಲವೊಮ್ಮೆ ವಾಯುಮಂಡಲ ಹೆಚ್ಚು ಕಡಿಮೆ ಇರಬಹುದು ನಾವು ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಬಿಡಿ ಹಿಂಗಾಗ್ತದೆ ಅದು ಹಂಗೆ ಆಗ್ತದೆ ಯಾರು ಸಂಪನ್ನ ಆಗಿದ್ದಾರೆ ಅವೆಲ್ಲ ನಡೆಯುವುದೇ ಒಂದೊಂದೇನ ಅಮೃತ ವೇಳೆ ಮಿಸ್ ಆದ್ರೆ ಏನಾಯ್ತು ಇಲ್ಲ ನಾನು ಕ್ಲಾಸಿಗೆ ಬರದಿದ್ರು ಎಲ್ಲಾ ಪಾಯಿಂಟ್ಸ್ ಗೊತ್ತು ನನಗೆ ನಿರ್ಲಕ್ಷ್ಯ ಯಾಕೆ ಮಾಡೋದು ಈ ನಿರ್ಲಕ್ಷ್ಯತನ ಏನ್ ಮಾಡ್ತದೆ ನಮ್ಮ ದೃಢ ಸಂಕಲ್ಪವನ್ನ ಲೂಸ್ ಮಾಡ್ತದೆ ಸಂಕಲ್ಪ ಲೂಸ್ ಆದ ಕೂಡ್ಲೆ ಬಾಬಾ ಅಂತಾರೆ ದೃಢ ಸಂಕಲ್ಪ ಇಲ್ಲ ಅಂದ್ರೆ ಸಫಲತೆ ಪ್ರಾಪ್ತಿಯಾಗುವುದಿಲ್ಲ ಸಂಕಲ್ಪದಲ್ಲೇ ಉಳಿತದೆ ವಿನಃ ಸ್ವರೂಪದಲ್ಲಿ ಬರುವುದಿಲ್ಲ तो आज क्या सुना ಆಯ್ತಾ ಮುರಳಿ ಏನ್ ಕೇಳಿದಿರಿ ಏನೇನು ಹೌದೌದೌದೌದು ಅಂತ ಸ್ವೀಕಾರ ಮಾಡಿದಿರಿ ಯಾವ್ಯಾವ ಪಾಯಿಂಟ್ಸ್ ಅನ್ನ ಪುಸ್ತಕದಲ್ಲಿ ಬರೆದ್ರಿ ಯಾವ್ಯಾವ ಪಾಯಿಂಟ್ಸ್ ಅನ್ನ ಮಸ್ತಕದಲ್ಲಿ ತುಂಬಿಕೊಂಡ್ರಿ ಯಾವ್ಯಾವ ಮಾತನ್ನ ಸ್ವರೂಪದಲ್ಲಿ ತಂದ್ಬಿಟ್ಟೆವು ಕ್ಯಾ ಸುನಾ ವಾಯ್ದಾ ಯಾದ್ ಕರಾಯೇ ಬಾಬಾ ಎಲ್ಲ ನಾನ್ ನಿಮ್ಗೀಗ ಎಲ್ಲ ವಾಯ್ದೆನ ನೆನಪು ಮಾಡಿಸಿದೆ ಅಲ್ವಾ ವಾಯ್ದೆ ಇತ್ತನೆ ಅಚ್ಚೆ ಅಚ್ಚೆ ಕರ್ತೆ ಬಾಪ್ ದಾದಾ ವಾಯ್ದೆ ಸುನ್ಕರ್ ಖುಷಿ ಹೋ ಜಾತೆ ನೀವು ಎಷ್ಟು ಒಳ್ಳೊಳ್ಳೆ ಬಾಬನಿಗೆ ಮಾತು ಕೊಟ್ಟಿದ್ದೀರಿ ನಿಮ್ಮ ವಾಯ್ದಾ ನೋಡಿ ನನ್ಗೆ ಬಹಳ ಖುಷಿಯಾಗಿದೆ ಅಂದಾರ ಬಾಬಾ ಆದ್ರೆ ವಾಯ್ದೆ ಕರ್ತೆ ಹೋನ ಉತನ ಫಾಯ್ದಾನೇ ಉಟಾತೆ ಎಷ್ಟು ಚಂದ ವಾಯ್ದೆ ಮಾಡ್ತೀವಿ ಆದ್ರೆ ಅದಕ್ಕೆ ತಕ್ಕಂತೆ ಲಾಭ ತಗೊಳಂಗಿಲ್ಲ ಹೇಳಿ ಇವತ್ತಿನ ಏನೇನು ವಾಯ್ದಾ ಇವತ್ತು ಮಾಡಿದ್ದು ನೆನಪು ಮಾಡಿಸಿದ್ರಲ್ಲ ಬಾಬಾ
ಏಕ ಬಾಬಾ ದೂಸರಾ ನಾ ಕೋಯಿ. ಎರಡನೇ ವಾಯ್ದೆ ಯಾವುದು? ಏಕ ಬಾಪ ಮೇ ಸಂಸಾರ ಹೈ. ಮೂರನೇ ವಾಯ್ದ ಬಾಬಾ ಸಬ್ ಕುಚ್ ಆಪ್ ಕಾ ಹೈ. ನೆಕ್ಸ್ಟ್ ಯಾವ್ದು ನೀವು ಬಾಬಾ? ನೆಕ್ಸ್ಟ್ ಯಾವ ವಾಯ್ದೆ ಯಾವುದು? ಬಾಬಾ ಹಮ್ಮ ಆಪ್ಗೆ ಹಿ ಆಪ್ ಹಮಾರೆ ಹಿ. ಈ ರೀತಿ ಬಾಬನಿಗೆ ಬೇರೆ ಬೇರೆ ವಾಯ್ದೆಯನ್ನ ಮಾಡ್ಕೊಂಡ್ ಬಂದಿವಿ. ಎಷ್ಟು ಚಲೋ ವಾಯ್ದ. ಅದರ ಸ್ವರೂಪದಲ್ಲಿ ಬಂದ್ಬಿಟ್ರಂತೂ ನಾವು ಆತ್ಮ ಸಂಪನ್ನ ತಂದೆ ಸಮಾನ ಸ್ಥಿತಿಯಲ್ಲಿ ಇರ್ತೀವಿ. ಆದ್ರೆ ಮಕ್ಕಳಿಗೆ ಎರಡು ಶಕ್ತಿ ಬೇಕು. ಯಾವುದು? ಒಂದು ಸಹನಾ ಶಕ್ತಿ, ಇನ್ನೊಂದು ರಿಯಲೈಸೇಷನ್ ಶಕ್ತಿ. ರಿಯಲೈಸೇಷನ್ ಅಂದ್ರೆ ಸ್ವರೂಪದಲ್ಲಿ ತರುವುದು ಅಂತ ಅರ್ಥ. ಇದೆರಡು ಶಕ್ತಿ ಬೇಕು. ಬುದ್ಧಿಯಲ್ಲಿ ಗೊತ್ತಾಗ್ತದೆ, ಆದ್ರೆ ಸ್ವರೂಪದಲ್ಲಿ ತರುವಾಗ ಸ್ವಲ್ಪ ಮಕ್ಕಳು ಏನ್ ಮಾಡ್ತಾರೆ ಅದನ್ನ ಮರೀತಾರೆ. ಬುದ್ಧಿಯಲ್ಲಿ ಇರ್ತದೆ, ಆ ಸಮಯದಲ್ಲಿ ಅದೇ ಸ್ವರೂಪದಲ್ಲಿ ಇರಂಗಿಲ್ಲ. ಆದ್ರೆ ನಾನೇನ್ ಮಾಡ್ಲಿ? ನೀವು ಪರಿಶ್ರಮ ಪಡ್ತೀರಂತ ನಿಮ್ದನ್ನ ನಾನ್ ಮಾಡ್ಲಿಕ್ಕೆ ಬರ್ತದ? ಯಾರು ಮಾಡ್ಬೇಕಾಗ್ತದೆ? ನಿಮ್ನ ನೀವೇ ಮಾಡ್ಬೇಕು. ಜೋ ಕರೇಗಾ ಸೋ ಪಾಯೇಗಾ. बाबा सहयोग जरूर देता है, आदरे करना बच्चों का काम है ना. ಸ್ವರೂಪ ನಾವ್ ಹಾಕ್ಬೇಕಲ್ವಾ ಅಂತ ಬಾಬಾ ಹೇಳಿ ನಡು ನಿರ್ಲಕ್ಷ್ಯತನ ಬರಬಾರ್ದು. ಒಳ್ಳೆ ಮಾತುಗಳಿವೆ ನಿಮ್ಮ ತಲೆಯಲ್ಲಿ, ಚಲೋ ಇರ್ಬೇಕಂತ ಸಂಕಲ್ಪ ಇದೆ, ಅದು ಏನಾಗಬಾರ್ದು? ನಿರ್ಲಕ್ಷ್ಯತನ ಬರಬಾರ್ದು. ಬ್ರಾಹ್ಮಣ ಪರಿವಾರದ ವಾಯುಮಂಡಲದಲ್ಲಿಯೂ ಅದು ಲೂಸ್ ಆಗ್ಬಾರ್ದು. ಸಂಕಲ್ಪಗಳು ಹೇಗಿರ್ಬೇಕೋ ಅಲ್ಬೆಲಪ್ಪನ್ ನಮ್ಗೆ ಬರಬಾರ್ದು. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಉಮಂಗ್ ಉತ್ಸಾಹದಲ್ಲಿ ಇರಿ, ಅಲ್ಬೆಲಪ್ಪನ ಸಮಾಪ್ತಿ ಇರ್ಲಿ. ಅಲ್ಬೆಲಪ್ಪನ ಸಮಾಪ್ತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರು ಬಾಬಾ? ಬಾಪ ಯಾದಾಗಯ ಅಲ್ಬೆಲಪ್ಪನ ಸಮಾಪ್ತಿ. ಬಾಬನ ನೆನಪು ಬರಬೇಕು, ಆವಾಗ ಅಲ್ಬೆಲಪ್ಪನ ಸಮಾಪ್ತಿ ಆಗ್ತದೆ. ಆದ್ರಿಂದ ದೃಢತೆ ಎಂದಿಗೂ ಏನಾಗಬಾರ್ದು? ಲೂಸ್ ಆಗ್ಬಾರ್ದು. ಆವಾಗ ಸಫಲತೆ ಸಿಗ್ತದೆ ಅಂತ ಬಾಬಾ ತಿಳಿಸ್ತಾರೆ. ಅಚ್ಚಾ ಕ್ಯಾ ಸುನಾ? वायदे सुनकर बहुत खुश हो जाते हैं ना. वायदे तो पूर्ण लाभ तगोಬೇಕ. तो बाप दादा यही चाहते, पूछते हैं ना, बाप हमसे क्या चाहते? ನೀವು ಕೇಳ್ತಿರಲ್ವಾ, ಬಾಬಾ ನಮ್ಮಿಂದ ಏನ್ ಬಯಸ್ತಿದ್ದಾರೆ? ಬಾಬಾ ನಮ್ಮಿಂದ ಕ್ಯಾ ಚಾತೆ ಹಿ? ಬಾಪ್ ದಾದಾ ಯಹಿ ಚಾತೆ. ಪ್ರತಿ ಅವ್ಯಕ್ತ ಮುರಳಿಯಲ್ಲಿ ಪಾಯಿಂಟ್ ಇದೆ. ಬಾಪ್ ದಾದಾ ಯಹಿ ಚಾತೆ. ಅದನ್ನ ಒಂದು ಪೇಜ್ ಅಲ್ಲಿ ಬರಿತಾ ಹೋಗ್ಬೇಕು. बाप दादा यही चाहते, समय से पहले सब एवरेडी बन जाओ. ಸಮಯಕ್ಕಿಂತ ಮೊದಲೇ ಸದಾ ಸಿದ್ಧರಾಗಿರಿ. ಸಮಯ ಬಂದಾಗ ಒದ್ದಾಡೋದಲ್ಲ, ಸಮಯಕ್ಕಿಂತ ಮೊದಲೇ ಸದಾ ಎವರೆಡಿ ಆಗಿರಿ. ಸಮಯ ಆಪಕಾ ಮಾಸ್ಟರ್ ನಹಿ ಬನೆ. ಸಮಯ ನಮ್ಗೆ ಪಾಠ ಕಲಿಸಬಾರ್ದು. ಸಮಯಕ್ಕಿಂತ ಮೊದಲೇ ಸಮಯ ನಮಗೆ ಮಾಸ್ಟರ್ ಆಗ್ಬಾರ್ದು ಅಲ್ವಾ? ಏನವ್ರು ಹೇಳ್ದಂಗೆ ಕೇಳಂಗಿಲ್ಲ. ಒಂದ್ ಸಮಯನೇ ಒಂದಿನ ಸಮಯನೇ ಬುದ್ಧಿ ಕಲಿಸ್ತದೆ ಅವರಿಗೆ. ಆ ಟೈಪ್ ಆಗ್ಬಾರ್ದು. ಈಗ ಬುದ್ಧಿ ಹೆಂಗಿರ್ಬೇಕು, ಏನ್ ರಿಲೀಸ್ ಮಾಡ್ಬೇಕು ಎಲ್ಲವನ್ನೂ ಬಾಬಾ ತಿಳಿಸಿಕೊಟ್ಟಾಗ ಸ್ವರೂಪದಲ್ಲಿ ಬಂದ್ಬಿಡ್ಬೇಕು ನಾವು. ಇಲ್ಲ ಅಂದ್ರೆ ಸಮಯ ಪಾಠ ಕಲಿಸ್ತದೆ. ಅದಕ್ಕೆ ಬಾಬಾ ಅಂತಾರೆ, ಸಮಯ ನಮ್ಗೆ ಪಾಠ ಕಲಿಸುವ ಮಾಸ್ಟರ್ ಬೇಡ. ಸಮಯಕ್ಕಿಂತ ಮೊದಲೇ ನಾವು ಸದಾ ಎವರೆಡಿ. ಸಮಯಕ್ಕೆ ಮಾಸ್ಟರ್ ಆಪ್ ಹೋ, ಇಸ್ಲಿಯೇ ಯಹಿ ಬಾಪ್ ದಾದಾ ಚಾತೆ. ಅದಕ್ಕೋಸ್ಕರ ಬಾಬಾ ನಾನು ಇದನ್ನೇ ಬಯಸ್ತಾ ಇದ್ದೀನಿ. ಸಮಯಕ್ಕೆ ಪಹಲೆ ಸಂಪನ್ನ ಬನ್ ವಿಶ್ವ की स्टेज पर बाप के साथ साथ आप बच्चे भी प्रत्यक्ष हो. ಏನು ಬಾಬನ ಆಸೆ? ಸಮಯಕ್ಕಿಂತ ಮೊದಲೇ ಮಕ್ಕಳು ಸಂಪನ್ನ ಆಗಿ ವಿಶ್ವದ ರಂಗಮಂಟಪದ ಮೇಲೆ ಬಾಬನ ಜೊತೆ ಜೊತೆಗೆ ನನ್ನ ಮಕ್ಕಳು ಪ್ರತ್ಯಕ್ಷ ಆಗ್ಬೇಕು. ಇದು ಬಾಬನಿಗೆ ಆಸೆ. ಬಾಬನ ಜೊತೆಗೆ ಮಕ್ಕಳು ಪ್ರತ್ಯಕ್ಷ ಆಗ್ಬೇಕು. ಅದಕ್ಕೆ ಸಮಯಕ್ಕಿಂತ ಮುಂಚೆನೆ ನಾವು ಸದಾ ಸಿದ್ಧರಾಗಿರ್ಬೇಕು. ಬಾಬಾ ಏನೇನ್ ಇವತ್ತು ಪಾಯಿಂಟ್ಸ್ ಹೇಳಿದಾರೋ ಅದು ನಮ್ಮ ಸ್ವರೂಪದಲ್ಲಿ ತರಬೇಕು. ಬರೀ ವಾಯ್ದೆ ಮಾಡ್ತಾ ಹೋಗೋದಲ್ಲ. ವಾಯ್ದೆಯ ಫುಲ್ ಫಾಯ್ದಾ ತಗೋಬೇಕಾದ್ರೆ ನಾವೇನು ಮಾತು ಬಾಬನಿಗೆ ಕೊಟ್ಟಿವೋ ಅದೇ ಸ್ವರೂಪದಲ್ಲಿ ಇರ್ಬೇಕು. ವಿದಿನ್ ಕ್ಷಣ ಬಾಬಾ ನೆನ್ಪರ್ಬೇಕು. ಬಾಬಾ ನಿನ್ನನ್ ಬಿಟ್ಟು ನನ್ಗೆ ಬೇರೆ ಯಾರು ಇಲ್ಲ.
ಬಾಬಾ ನಾನು ನಿನ್ನವನು, ನೀನು ನನ್ನವನು. ಇದು ಒಂದೊಂದು ವಾಯ್ದೆ ಏನ್ ಕೊಟ್ಟಿವೋ ಅದನ್ನ ಸಮಯಕ್ಕೆ ತಕ್ಕಂತೆ ಸ್ವರೂಪದಲ್ಲಿ ತನ್ನಿ. ಆವಾಗ ಸದಾ ಎವರೆಡಿ, ಸದಾ ನಿರ್ವಿಘ್ನ. ಏನಂದ್ರು ಬಾಬಾ ಮೊದಲು ಪ್ರಾರಂಭದಲ್ಲಿ ಪಾಯಿಂಟ್ ಕೊಟ್ರಲ್ಲ, ನಿರ್ವಿಕಲ್ಪ, ನಿರ್ಮಾನ್, ನಿರ್ಮಲ್, ಸದಾ ಸ್ವತಂತ್ರ. ಸ್ವತಂತ್ರ, ಫ್ರೀ ಆಗಿರ್ತೀವಿ, ಯಾವ ಬಂಧನನೇ ಇಲ್ಲ. ಬಾಬಾ ಕರೆದ ಕೂಡಲೇ ವಿದಿನ್ ಸೆಕೆಂಡ್ ಫ್ರೀ ಆಗಿ ಹೋಗುವಂಗೆ ಎವರೆಡಿ, ಸದಾ ತಂದೆ ಸಮಾನ ಸಂಪನ್ನ ಸ್ಥಿತಿಯಲ್ಲಿ ಇರಬೇಕು. ಅಚ್ಚಾ, ಯಾರು ಹೊಸ ಹೊಸ ಮಕ್ಕಳು ಬಂದಿದ್ದೀರಿ ಮಿಲನ ಮಾಡ್ಲಿಕ್ಕೆ ಅವ್ರ ಕೈ ಎತ್ತಿ ಅಂತಾರ ಬಾಬಾ. ಬಡ ಹಾತ್ ಉಠಾವೋ, ಲಂಬಾ ಹಾತ್ ಉಠಾವೋ. अच्छा, बाप दादा नए नए बच्चों को देख खुश होते. ಹೊಸ ಹೊಸ ಮಕ್ಕಳ ನೋಡಿ ಬಾಬನಿಗೆ ಬಹಳ ಖುಷಿಯಾಗಿದೆ. ಭಾಗ್ಯವಾನ್ ಬಚ್ಚೆ ಅಪನಾ ಭಾಗ್ಯ ಲೇನೆ ಕೇಲೆ ಪಹುಂಚ ಗಯೇ ಹೇ. ಎಂತ ಭಾಗ್ಯವಂತರು, ತಮ್ಮ ಭಾಗ್ಯವನ್ನ ತುಂಬಿಕೊಳ್ಳಿಕ್ಕೆ ಎಲ್ಲ ಬಾಬನ ಹತ್ತಿರ ಬಂದು ತಲುಪಿದಿರಿ. ಮುಬಾರಕ್ ಹೋ, मुबारक हो. अभी जो भी नए बच्चे आए हैं उनमें से देखेंगे कमाल कौन करके दिखाता. ಹೊಸಬರೆಲ್ಲ ಬಂದಿದ್ದೀರಲ್ಲ, ಯಾರು ಚಮತ್ಕಾರ ಮಾಡಿ ತೋರಿಸ್ತೀರಿ, ನಾನು ನೋಡ್ತೀನಿ. ಬಲೆ ಆಯೆ ಪೀಚೆ ಹಿ, ಲೇಟ್ ಆಗಿ ಬಂದಿರ್ಬೋದು ತಾವು ಬಾಬನ ಬಳಿ, ಆಗೆ ಜಾಕೆ ದಿಕ್ಕಾವನ, ಎಲ್ಲರಿಗಿಂತ ಮುಂದೆ ಹೋಗಿ ತೋರ್ಸ್ರಲ್ಲ. ಬಾಪ್ ದಾದಕ್ಕೆ ಪಾಸ್ ತೋ ಸಬ್ ರಿಸಲ್ಟ್ ಪಹುಂಚತಿ ಹೈ, ನನ್ನ ಹತ್ತಿರ ಎಲ್ಲ ಫಲಿತಾಂಶನೂ ತಲುಪಿದೆ ಅಂತ ಬಾಬಾ ತಿಳಿಸ್ತಾರೆ. ಅಚ್ಚಾ, ಬಾಬನ ಮುಂದೆ ವಿದೇಶಿಯರು ಕೂತ್ಕೊಂಡಿದ್ರು. ಅಚ್ಚಾ ಹೈ, ಡಬಲ್ ವಿದೇಶಿ ಸ್ವಾಪರ್ और सेवा पर अटेंशन अच्छा दे रहे हैं. ಸ್ವಾಪರ್ ಮತ್ತೆ ಸೇವೆ, ಸ್ವಯಂ ಬಗ್ಗೆ ಮತ್ತೆ ಸೇವೆಯ ಬಗ್ಗೆ ವಿದೇಶಿಯರು ಬಹಳ ಚೆನ್ನಾಗಿ ಗಮನ ಕೊಡ್ತಾ ಇದ್ದೀರಿ. ಲೇಕಿನ್ ಸಿರ್ಫ್ ಇಸ್ಮೆ ಏಕ್ ಮಾತ್ರ ಲಗಾನ, ಇದರಲ್ಲಿ ಒಂದನ್ನ ಸೇರಿಸ್ಬೇಕಂತಾರ ಬಾಬಾ. ಅಂಡರ್ಲೈನ್ ಕರ್ನಿ ಹೇ, ಒಂದನ್ನ ನೀವು ಸೇರಿಸ್ಕೋಬೇಕು, ಅಂಡರ್ಲೈನ್ ಮಾಡಿ. ಜೋ ಪರಿವರ್ತನ ಕಾ ಸಂಕಲ್ಪ ಲೇತೆ ಹೋ और अच्छा उमंग उत्साह है, हिम्मत से लेते हो, सिर्फ इसको अंडरलाइन करते जाओ. करना ही है, बदलना ही है. ಪರಿವರ್ತನೆ ಮಾಡ್ಕೋಬೇಕು ಸಂಕಲ್ಪವನ್ನ. ಇಂತಿಂತ ಸಂಕಲ್ಪ ನಾನು ಪರಿವರ್ತನೆ ಮಾಡ್ಕೋಬೇಕು, ಉಮಂಗೋತ್ಸಾಹದಲ್ಲಿ ಇರ್ಬೇಕು, ಹಿಮ್ಮತ್ತಲ್ಲಿ ಇರ್ಬೇಕು. ಸರಿ, ಓಕೆ, ಒಂದು ಮಾತಿಗೆ ಅಂಡರ್ಲೈನ್ ಹಾಕ್ರಿ. ಕರ್ನಾ ಹಿ ಹೈ, ನಾನು ಮಾಡ್ಲೇಬೇಕು, ಹಿಂಗೆ ನಡ್ಕೊಳ್ಳೇಬೇಕು, ಪರಿವರ್ತನೆ ಆಗ್ಲೇಬೇಕು. ಬದಲ್ ಕರ್ ವಿಶ್ವಕ್ಕೋ ಬದಲ್, ನಾನು ಬದಲಾಗಿ ವಿಶ್ವವನ್ನ ನಾನು ಬದಲು ಮಾಡಬೇಕು. ಈ ದೃಢತಾಕ್ಕೆ ಅಂಡರ್ಲೈನ್ ಬಾರ್ ಬಾರ್ ಕರ್ತೆ ಜಾವ್. ಈ ದೃಢತೆಗೆ ಅಂಡರ್ಲೈನ್ ಹಾಕ್ರಿ. ಮಾಡ್ಲೇಬೇಕು, ಇರ್ಲೇಬೇಕು, ಇವತ್ತಿನಿಂದ ನಾನು ಈ ರೀತಿ ಇರುವುದೇ, ಮಾಡೋದೇ, ಪರಿವರ್ತನೆ ಆಗುವುದೇ, ದೃಢತೆಗೆ ಅಂಡರ್ಲೈನ್ ಹಾಕ್ರಿ. ಬಾಕಿ ಬಾಪ್ತದ ಖುಷಿ ಹೈ, ಮತ್ತೆಲ್ಲ ಬಹಳ ಖುಷಿ ಇದೆ. ವೃದ್ಧಿ ಬಿ ಕರ್ ರಹೇ ಹಿ, ವೃದ್ಧಿನೂ ಬಹಳ ಚೆನ್ನಾಗಿದೆ. ಓಕೆ, ಸೇವಾ ಮತ್ತು ಸ್ವಕ್ಕೆ ಊಪರ್ ಅಟೆನ್ಷನ್ ಕೊಡ್ಬೇಕು. ಸ್ವದ ಮೇಲೆ ಮತ್ತು ಸೇವೆಯ ಮೇಲೆ, ಇದು ಎರಡಕ್ಕೂ ಸಹ ಗಮನ ಹರಿಸಿರಿ. ಲೇಕಿನ್ ಪೂರಾ ಟೆನ್ಷನ್ ನಹಿ ಗಯಾ ಹೈ. ಅಟೆನ್ಷನ್ ನಿಮ್ದು ಪೂರ್ಣ ಟೆನ್ಷನ್ ದೂರಾಗಿಯೇ ಇಲ್ಲ. ಅದಕ್ಕೆ ಹೆಂಗಿರ್ಬೇಕು, ಅಟೆನ್ಷನ್. ಥೋಡಾ ಥೋಡಾ ಬೀಟ್ ಮೇ ಟೆನ್ಷನ್ ಆತಾ ಹೈ, ನಡು ನಡು ಸ್ವಲ್ಪ ಸ್ವಲ್ಪ ಟೆನ್ಷನ್ ಬರ್ತದ. ಅಟೆನ್ಷನ್ ಇದ್ರೆ ಟೆನ್ಷನ್ ಹೋಗ್ತದೆ. वो समाप्त करना ही है. ಬಾಕಿ ಹಿಮ್ಮತ್ ಬಹುತ್ ಅಚ್ಚಿ ಹೈ. ಮಕ್ಕಳ ಸಾಹಸ ಬಹಳ ಚೆನ್ನಾಗಿದೆ. ಹಿಮ್ಮತ್ ಕಿ ಮುಬಾರಕ್ ಹೈ, ಅದಕ್ಕೆ ಶುಭಾಶಯ ಕೊಡ್ತಿದ್ದಾರೆ ಬಾಬಾ. ಸಭಿ ಜೋ ಬಿ ಬೈಟೆ ಹಿ, ಇವತ್ತು ಯಾರು ನನ್ನ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀರೋ, ಬಾಪ್ ಸಹಿತ ಆಪ್ಕೋ ಹಿಮ್ಮತ್ ಕಿ ಮುಬಾರಕ್ ದೇ ರಹಿ. ಇವತ್ತು ಯಾರು ಮಹಾವಾಕ್ಯವನ್ನ ಕೇಳ್ತಾ ಇದ್ದೀರಿ, ಬಾಬನ ಸಮ್ಮುಖದಲ್ಲಿ ಮೆಲ್ಲ ಮಾಡ್ತಾ ಇದ್ದೀರಿ, ಬಾಬನ ಮನೆಯೊಳಗೆ ಬಂದು ಮಹಾವಾಕ್ಯ ಪುಸ್ತಕ ಪೆನ್ ಇಟ್ಕೊಂಡು ಕುಂತು ಕೇಳ್ತಾ ಇದ್ದೀರಿ, ನಿಮಗೆ ಬಾಬಾ ಇವತ್ತು ಏನ್ ಮಾಡ್ತಾರೆ? ಬಾಬಾ ಇವತ್ತು ಬಂದವರಿಗೆ ಸ್ಪೆಷಲ್ ಏನಂದ್ರು ಬಾಬಾ? ಬಾಬಾ ಹೇಳ್ತಿದ್ದಾರೆ, ಬಾಪ್ ಸಹಿತ ಆಪ್ಕೋ ಹಿಮ್ಮತ್ ಕಿ ಮುಬಾರಕ್ ದೇ ರಹಿ. ನನ್ನ ಜೊತೆಗೆ ನಿಮಗೆ
ಸಾಹಸದ ಶುಭಾಶಯ. ಸಾಹಸ ಮಾಡಿ ತೋರಿಸಲಿಕ್ಕೆ ಶುಭಾಶಯ ಕೊಡ್ತಿದ್ದಾರೆ ಬಾಬಾ. ತಾಲಿ ಬಜಾವನ. बाबा नमगे बाप सहित आपको हिम्मत की मुबारक दे रही. ताली बजाओ. ಎಲ್ಲರೂ ಹಂಗೆ ಕುಂತಾರೆ ಬಾಬಾ. ತಾಲಿ ಬಜಾವ್ ಅಂತಾರೆ ಬಾಬಾ. ಬಾಬಾನೆ ನಾನ್ ನಿಮ್ ಜೊತೆಗಿದ್ದೀನಿ, ಆಮೇಲೆ ನಾನ್ ನಿಮ್ಗೆ ಹಿಮ್ಮತ್ತು ಕೊಡ್ತೀನಿ, ಅದಕ್ಕೆ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. बाप सहित आपको हिम्मत की मुबारक दे रही हैं. अच्छा, आप तो यहाँ बैठे हो, लेकिन बाप दादा को दूर बैठे बहुत बच्चों का याद प्यार मिला है. ನೀವೇನೋ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರಿ, ನಿಮಗೆ ವರದಾನ ಕೊಟ್ಟಾಯ್ತು ಬಾಬಾ, ಶುಭಾಶಯ ಕೊಟ್ಟಾಯ್ತು. ಈಗ ದೂರ ದೂರಲ್ಲಿ ಕುಂತವ್ರು ಸಹಿತ ಬಹಳ ನೆನಪಿ ಬರ್ತಿದ್ದಾರೆ, ಅವರಿಗೂ ಸಹಿತ ನಾನು ಯಾದ್ ಪ್ಯಾರ್ ಕೊಡ್ತಾ ಇದ್ದೀನಿ. और बाप दादा एक एक बच्चे को नयनों में समाते हुए बहुत बहुत दिल की दुआएं दे रहे हैं. ಒಂದೊಂದು ಮಕ್ಕಳನ್ನ ಸಹಿತ ಕಣ್ಣಲ್ಲಿ ಸಮಾವೇಶ ಮಾಡಿಕೊಂಡು ಒಬ್ರೊಬ್ಬರಿಗೂ ಸಹಿತ ಹೃದಯ ತುಂಬಿದ ಆಶೀರ್ವಾದವನ್ನ ಕೊಡ್ತಾ ಇದ್ದೀನಿ. चाहे भारत में बैठे ही, चाहे विदेश में, बहुत बच्चों की याद आ रही है. पत्र आते ही, ईमेल आते ही, सब बाबा के पास पहुंच गए ही. ಎಲ್ಲವೂ ಸಹಿತ ಬಾಬನ ಹತ್ತಿರ ತಲುಪಿದೆ. ಎಲ್ಲದಕ್ಕೂ ಬಾಬಾ ರೆಸ್ಪಾಂಡ್ ಮಾಡ್ತಾರೆ, ಎಲ್ಲರಿಗೂ ನೆನಪು ಪ್ರೀತಿಯನ್ನ ಕೊಡ್ತಾರೆ. अच्छा, बाप दादा एक सेकंड में अशरीरी भाव के ड्रिल देखने चाहते. रेडिया? 1 ಸೆಕೆಂಡಿನಲ್ಲಿ ಮಕ್ಕಳು ಅಶರೀರಿ ಆಗ್ಬಿಡ್ಬೇಕು. ಈ ಡ್ರಿಲ್ ಅನ್ನ ನೋಡ್ಲಿಕ್ಕೆ ಬಯಸ್ತಾರೆ. अगर अंत में पास होना है, ये ड्रिल बहुत आवश्यक है. इसलिए अभी इतने बड़े संगठन में बैठे हो, ಎಷ್ಟು ದೊಡ್ಡ ಸಂಘಟನೆಯಲ್ಲಿ ಕೂತ್ಕೊಂಡಿದ್ದೀವಿ. एक सेकंड में देहबान से परे स्थिति में स्थित हो जाओ. कोई ಆಕರ್ಷಿತ ನಾ ಕರೆ. ಯಾವ ಆಕರ್ಷಣೆನೂ ಆಕರ್ಷಿತ ಆಗ್ಬಾರ್ದು. 1 ಸೆಕೆಂಡಿಗೆ ದೇಹ ಬಾನ್ಸೆ ಪರೆ. ಆತ್ಮ ಜ್ಯೋತಿ ಸೀದಾ ಪರನಾಮಕ್ಕೆ ನಡೀರಿ. ಸರ್ವಶಕ್ತಿವಂತ ಬಾಬನ ಸಮ್ಮುಖದಲ್ಲಿ ಆತ್ಮ ಜ್ಯೋತಿ ತಂದೆಯ ಪ್ರೀತಿಯಲ್ಲಿ ತಲ್ಲೀನನಾಗಿದ್ದೇನೆ. ಈ ಸ್ಥಿತಿಯಲ್ಲಿ ಕೂತ್ಕೊಂಡಾಗ ದೇಹ ನೆನಪಿ ಬರಬಾರದು. ದೇಹದ ಯಾವ ಸಂಬಂಧ, ಹಳೆಯ ಸ್ವಭಾವ, ಹಳೆಯ ಸಂಸ್ಕಾರ, ಯಾವ ಜನರ ನೆನಪು ಬರಬಾರ್ದು. ಯಾವುದು ಕರ್ಮೇಂದ್ರಿಯ ಆಕರ್ಷಿತ ಆಗ್ಬಾರ್ದು. ಫ್ರೀ, ಸ್ವತಂತ್ರ. ದೇಹನು ಆರಾಮ ಕುಂತಿರ್ಲಿ. ಇಲ್ಲೇ ಆತ್ಮ ಅಶರೀರಿ, ದೇಹನೇ ಇಲ್ಲದಿರುವ ಸ್ಥಿತಿ. ಸ್ವತಂತ್ರ ಜ್ಯೋತಿಯಾಗಿ ಬಾಬನ ಬಳಿಯಲ್ಲೇ ಕೂತ್ಕೊಂಡ್ಬಿಡ್ಬೇಕು. ಅಚ್ಚಾ, ಬಾಬಾನೆ ಡ್ರಿಲ್ ಕರಾಯ. 4 ಕಡೆಯ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಸ್ವಪರಿವರ್ತನೆ ಮತ್ತು ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ ತತ್ಪರಾಗಿರುವ ವಿಶೇಷಾತ್ಮಗಳಿಗೆ, ಸದಾ ಬ್ರಹ್ಮ ತಂದೆಯ ಸಮಾನ ಕರ್ಮಯೋಗಿಗಳು, ಕರ್ಮ ಮತ್ತು ಕರ್ಮೇಂದ್ರಿಯಗಳ ಆಕರ್ಷಣೆಯಿಂದ ಮುಕ್ತಾಗಿರುವ ಆತ್ಮಗಳಿಗೆ,
ಸದಾ ದೃಢತೆಯನ್ನು ಪ್ರತಿ ಸಂಕಲ್ಪ, ಮಾತು ಮತ್ತೆ ಕರ್ಮದಲ್ಲಿ ಸ್ವರೂಪದಲ್ಲಿ ತರುವ ತಂದೆಯ ಸಮೀಪ ಮತ್ತು ಸಮಾನ ಮಕ್ಕಳಿಗೆ बाप दादारवರ दिल की दुआएं और दिल का याद प्यार स्वीकार हो और नमस्ते. ಹೃದಯ ತುಂಬಿ ಬಾಬಾ ಆಶೀರ್ವಾದ ಕೊಡ್ತಾರೆ. ನೆನಪು, ಪ್ರೀತಿ ಜೊತೆಗೆ ನಮಸ್ತೆ. दादी जी से तंदुरुस्त हो गई. दादी ಜೊತೆ ಕೇಳ್ತಾರೆ ಬಾಬಾ, ಆರೋಗ್ಯ ಸರಿ ಆಯ್ತಲ್ಲ, अभी बीमार गई. बीमारियां महारथियों से विदाई लेने के लिए आती है. ಈ ರೋಗಗಳು ಯಾಕೆ ಬರ್ತವಂದ್ರೆ ನಮಗೆ ವಿದಾಯ ಕೊಡ್ಲಿಕ್ಕೆ ಬರ್ತದೆ. ರೋಗಗಳು ಬಂತಂದ್ರೆ ಅಯ್ಯೋ ಹೆದರ್ಬೇಡ್ರಿ, ಅದು ನಮ್ಗೆ ಟಾಟಾ ಮಾಡ್ಲಿಕ್ಕೆ ಬಂದಿದೆ, ವಿದಾಯ ಕೊಡ್ಲಿಕ್ಕೋಸ್ಕರ ಬಂದಿದೆ. अंदर ही अंदर कर्मातीत बनने की रिहर्सल कर रही है. ನಾನು ಕರ್ಮಾತೀತ ಆಗಿದ್ದೀನೋ ಇಲ್ಲೋ ರಿಹರ್ಸಲ್ ನಡೀತದೆ. ಆವಾಗ ರೋಗ ಬಂದಾಗ ಕರ್ಮಾತೀತ ಆಗಿದ್ದೀನೋ ಇಲ್ಲೋ ರಿಹರ್ಸಲ್ ನಡೀತದೆ. ರೋಗ ಬಂದ್ರೆ ಅದು ನಮ್ಗೆ ವಿದಾಯ ಕೊಡ್ಲಿಕ್ಕೋಸ್ಕರ ಬಂದಿದೆ. ದಾದಿ ಜಾನಕಿ ಜಿ ಕಹ ರಹಿ ಹೈ, ದಾದಿ ಬೇಫಿಕರ್ ಬಾದ್ಶಾ ಹೈ. ಅಷ್ಟೊತ್ತಿಗೆ ದಾದಿ ಜಾನಕಿ ದಾದಿಜಿಯವರು ಬಾಬನಿಗೆ ಉತ್ತರ ಕೊಟ್ರು, ದಾದಿ ನಿಶ್ಚಿಂತ ಚಕ್ರವರ್ತಿ. ಬಾಬಾ ಏನ್ ಕೇಳಿದ್ರು? ತಂದರುಸ್ತ್ ಹೋ ಗಯಿ, ಆರೋಗ್ಯ ಸರಿ ಆಯ್ತಲ್ಲ. ದಾದಿದ ಉತ್ತರ ಏನು? ದಾದಿ निश्चिंत चक्रवर्ती. आप फिक्र वाली है क्या? आप भी बेफिक्र. दोनों ही पार्ट अच्छा बजा रही है. प्रकाश मणि दादी, ಜಾನಕಿ ದಾದಿ ಇಬ್ರು ಪಾತ್ರ ಬಹಳ ಚೆನ್ನಾಗಿ ಅಭಿನಯ ಮಾಡ್ತಿದ್ದೀರಿ. ದಾದಿಗೆ ಕೇಳ್ತಾರೆ, ನಿನಗೇನಾದ್ರು ಫಿಕರ್ ಇದೆಯಾ? ಜಾನಕಿ ದಾದಿ ಉತ್ತರ ಕೊಟ್ಬಿಟ್ರು, ನಾನು ನಿಶ್ಚಿಂತ ಚಕ್ರವರ್ತಿ ಅಂತ. देखो सब में बड़े से बड़ा जिम्मेवार का ताज पहनने वाली निमित्त तो बने है ना. ಎಂತ ದೊಡ್ಡ ಜವಾಬ್ದಾರಿಯ ಕಿರೀಟವನ್ನ ಹೊತ್ತು ನಿಮಿತ್ತ ಆಗಿದ್ದೀರಲ್ವಾ. ये सब साथी है. ಇವರೆಲ್ಲರೂ ಯಾರು? ಸಾಥಿಗಳು, ಜೊತೆಗಾರರು, ನಿಮಿತ್ತರು. ಪ್ರಕಾಶ್ ಮಣಿ ದಾದಿಗೆ ಜವಾಬ್ದಾರಿ ಇಲ್ವಾ? ಚಿಂತೆ ಇಲ್ವಾ? ಯಜ್ಞ ಸಂಪಾಲನೆ ಮಾಡಬೇಕು. ಎಷ್ಟು ಡಿಪಾರ್ಟ್ಮೆಂಟು, ಎಷ್ಟು ಜನರನ್ನ ಏಕತೆಯ ಸೂತ್ರದಲ್ಲಿ ಬಂಧಿಸಬೇಕು. ದಾದಿ ಪ್ರಕಾಶ್ ಮಣಿ ದಾದಿ ಲವ್ಫುಲ್ಲ, ಎಲ್ಲರನ್ನ ಪ್ರೀತಿಯಿಂದ ಹೃದಯ ಗೆದ್ದು ಎಲ್ಲರ ಹತ್ರ ಕೆಲಸ ಮಾಡಿಸ್ತಿದ್ರು. दादी एडमिनिस्ट्रेशन ನೋಡ್ಬೇಕಿತ್ತು. बाबा अंतर आप लोगों को देख के उमंग उत्साह आता है ना, अभी क्या नया करना है. बाबा ही कुछ प्रेरणा दी. ನಿಮ್ಮನ್ನ ನೋಡಿ ಎಲ್ಲರಿಗೂ ಉಮಂಗ್ ಉತ್ಸಾಹ ಬರ್ತಾ ಇದೆ ಅಲ್ಲ ಅಂತ ಬಾಬಾ ದಾದಿಯವರಿಗೆ ಕೇಳ್ತಾ ಇದ್ದಾರೆ. ನಿಮ್ಮನ್ನ ನೋಡಿ ಎಲ್ಲರಿಗೂ ಉಮಂಗ್ ಉತ್ಸಾಹ ಬರ್ತಾ ಇದೆ. ಅಷ್ಟೊತ್ತಿಗೆ ದಾದಿ ಪ್ರಶ್ನೆ ಕೇಳ್ತಾರೆ, ಬಾಬಾ ಹೊಸತ್ ಏನ್ ಮಾಡ್ಬೇಕು, ಏನಾರು ಒಂದು ಪ್ರೇರಣೆ ಕೊಡು ಬಾಬಾ. ಬಾಪ್ ದಾದನೆ ಸುನಾಯ, हर वर्ग का गुलदस्ता जो ಮೈಕ್ भी हो ಮೈಟ್ भी हो. ಪ್ರತಿ ಒಂದು ವರ್ಗದ ಗುಲ್ದಸ್ತ ಹೂಗೊಂಚಲು ತಯಾರು ಮಾಡ್ರಿ. ಅದರಲ್ಲಿ ಅವರು ಮೈಕು ಇರ್ಬೇಕು, ಮೈಟು ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಇದ್ದು ಒಂದು ಕಳೆದ ಮುರಳಿಯಲ್ಲಿ ಹೇಳಿದಾರಲ್ಲ ಬಾಬಾ, ನಮ್ಮ ಗ್ರೂಪ್ ನಲ್ಲಿ ಡಾಕ್ಟರ್ಸು ಇರ್ಬೇಕು, ಎಂಜಿನಿಯರು ಇರ್ಬೇಕು, ವ್ಯಾಪಾರಸ್ಥರು ಇರ್ಬೇಕು, ಹರ್ ವರ್ಗ ವಾಲೆ ಹೋನಾ ಚಾಹಿಯೆ ಅಂತ ಸರ್ವಿಸ್ ಮಾಡಿ ಅಂತ ಬಾಬಾ ಕಳೆದ ಮುರಳಿಯಲ್ಲಿ ಹೇಳ್ತಿದ್ದಾರೆ. ಈಗ ಬಾಬಾ ಅಂತಾರೆ, ಪ್ರತಿ ಒಂದು ವರ್ಗದ ಒಂದು ಗುಲ್ದಸ್ತ ತಯಾರು ಮಾಡಿ, ಅದರಲ್ಲಿ ಮೈಕ್ ಬಿ ಹೋ ಮೈಟ್ ಬಿ ಹೋ. ಅದ್ರಲ್ಲಿ ಒಳ್ಳೆ ಭಾಷಣ ಮಾಡುವಂತವ್ರು ಇರ್ಬೇಕು, ಅವ್ರು ಶಕ್ತಿಶಾಲಿ ಇರ್ಬೇಕು. ಮತ್ತೆ ನಾವ್ ಏನು ಅನ್ಯರಿಗೆ ಸಂದೇಶ ಕೊಡ್ತೀವೋ ಅವರು ಸಂದೇಶ ಕೊಡುವಂಗಿರ್ಬೇಕು. ಬಾಬಾ ಅಂತಾರೆ, ಸಿರ್ಫ್ ಮೈಕ್ और संपर्क वाला नहीं, संबंध में भी नजदीक हो ऐसा गुलदस्ता निकालो. ಅವರು ಮೈಕ್ ಆಗಿರ್ಬೇಕು, ಮೈಟ್ ಆಗಿರ್ಬೇಕು, ಸಂಬಂಧದಲ್ಲಿ ನಜ್ದೀಕ್ ಇರ್ಬೇಕು. ಬರೀ ಸಂಪರ್ಕ, ಎಲ್ಲೋ ಕರೆದಾಗ ಬಂದ್ರು ಹೋದಾಗ ಹೋದ್ರು ಅಲ್ಲ, ಸಂಬಂಧದಲ್ಲಿ ಸಮೀಪ ಇರ್ಬೇಕು. ऐसा गुलदस्ता निकालो, फिर वह ग्रुप निमित्त बनेगा सेवा करने के. ಅವರು ಏನಾಗ್ತಾರೆ? ಸೇವೆ ಮಾಡ್ಲಿಕ್ಕೆ ನಿಮಿತ್ತ ಆಗ್ತಾರೆ. ಅವರು ಸೇವೆ ಮಾಡ್ಲಿಕ್ಕೆ ನಿಮಿತ್ತ ಆಗ್ತಾರೆ. ಅಂತ ಮೈಕ್ಗಳು ಒಬ್ರು ಬಾಬನ ಸಂಬಂಧದಲ್ಲಿ ಬಂದು ಬಾಬನ ಜ್ಞಾನ ಅರ್ಥ ಆಯ್ತಂದ್ರೆ ಅವ್ರು ಸುಮ್ಮನೆ ಇರಂಗಿಲ್ಲ.
ಏನ್ ಮಾಡ್ತಾರ? ಬಾಬಾ ಹೇಳ್ತಿದ್ದಾರೆ, ವಹ ಗ್ರೂಪ್ ನಿಮಿತ್ತ ಬನೇಗಾ ಸೇವಾ ಕರ್ನಿಕೆ, ವಹ ಮೈಕ್ ಬನೇಗಾ ಅವರು ಆಪ್ ಮೈಟ್ ಬನೆಂಗೆ. ಅವರು ಮೈಕ್ ಆಗ್ತಾರೆ, ನಾವು ಮೈಟ್. ಅವ್ರ ಜ್ಞಾನ ಅವ್ರು ಹೇಳ್ತಾ ಹೋಗ್ಲಿ, ನಾವು ಜನರಿಗೆ ಶಕ್ತಿ ತುಂಬತಾ ಹೋಗುದು. ಉನಕೆ ಜಿಗರ್ ಸೆ ನಿಕಲೆ ಬಾಬಾ ಅಭಿ ಪ್ರಭಾವ ಪಡೇಗಾ. ಅವ್ರಿಗೆ ಅಂತರಂಗದಿಂದ ಬಾಬಾ ಬಾಬಾ ಅಂತ ಬರಬೇಕು, ಪ್ರಭಾವ ಪಡೇಗ. ಉನೋಂಕೋ ಸಂಬಂಧಿ ಮೇ ನಜ್ದೀಕ್ ಲಾವೋ. ವಿಐಪಿಗಳು ಬರ್ತಾರೆ, ಅವರು ಸಹಿತ ಮುರಳಿ ಕ್ಲಾಸ್ ಕೇಳೋದು, ಸಂಬಂಧದಲ್ಲಿ ನಜ್ದೀಕ್ ಬರ್ಬೇಕು. ಆವಾಗ ಅವ್ರು ಏನಾಗ್ತಾರೆ? ಮೈಕ್ ಆಗ್ತಾರೆ. ನಾವೇನಾಗ್ಬೇಕು? ಮೈಟ್. अभी अभी होता है ना तो नशा थोड़ा कम हो जाता है. संबंध संपर्क में जहां भी आवे वहां संबंध संपर्क रहे तो ठीक हो जाएंगे. अच्छा, ಇವತ್ತಿನ वरदान, सदा श्रेष्ठ और नए प्रकार की सेवा द्वारा वृद्धि करने वाले सहज सेवाधारी भव. सदा ಶ್ರೇಷ್ಠ ಮತ್ತು ಹೊಸ ಪ್ರಕಾರದ ಸೇವೆಯ ಮೂಲಕ ವೃದ್ಧಿ ಮಾಡುವ ಸಹಜ ಸೇವಾದಾರಿ ಆಗಿರಿ. ಸದಾ ಶ್ರೇಷ್ಠ ಮತ್ತು ಹೊಸ ಪ್ರಕಾರದ ಸೇವೆಯ ಮೂಲಕ ವೃದ್ಧಿ ಮಾಡುವ ಸಹಜ ಸೇವಾದಾರಿ ಆಗಿರಿ. ಶ್ರೇಷ್ಠ ಮತ್ತು ಹೊಸ ಪ್ರಕಾರದ ಸೇವೆ, ಅದರಿಂದ ವೃದ್ಧಿ ಮಾಡುವ ಸಹಜ ಸೇವಾದಾರಿ ಆಗಿರಿ. ಸಂಕಲ್ಪದ ಮೂಲಕ ಈಶ್ವರಿಯ ಸೇವೆ ಮಾಡೋದು ಯಹ ಬಿ ಸೇವಾ ಕಾ ಶ್ರೇಷ್ಠ ಅವರು ನಯಾ ತರೀಕಾ ಹೈ. ಸಂಕಲ್ಪದಿಂದ ಸೇವೆ ಮಾಡೋದು ಅದು ಸೇವೆಯ ಶ್ರೇಷ್ಠ ಮತ್ತು ಹೊಸ ತರೀಕಾ. ಜೈಸೆ ಜವಾಹರಿ ರೋಜ್ ಸುಬಹ ಅಪನೆ ಹರ್ ರತನ್ ಕೋ ಚೆಕ್ ಕರ್ತಾ ಹೈ ಅಲ್ವಾ? ವಜ್ರದ ವ್ಯಾಪಾರಿಗಳು ಪ್ರತಿದಿನ ಬೆಳಿಗ್ಗೆ ಎದ್ದು ತಮ್ಮಲ್ಲಿರುವಂತ ವಜ್ರಗಳನ್ನೆಲ್ಲ ಏನ್ ಮಾಡ್ತಾರೆ? ಒಂದೊಂದೇ ಚೆಕ್ ಮಾಡ್ತಾರೆ. ಸಾಫ್ ಹೇ, ಚಮಕ್ ಟೀಕ್ ಹೇ ಅಲ್ವಾ? ಟೀಕ್ ಜಗ ಪರ್ ರಖೆ. ಇದನ್ನ ಯೋಗ್ಯ ಸ್ಥಳದಲ್ಲಿ ಏನ್ ಮಾಡ್ಬೇಕು? ಇಡ್ಬೇಕು. ಅದನ್ನ ದಿನಾ ಏನ್ ಮಾಡ್ತಾರೆ? ಅವ್ರು ಚೆಕ್ ಮಾಡ್ತಾರೆ. ಅದೇ ರೀತಿ ಅಮೃತ ವೇಳೆ ಅಪನೆ ಸಂಪರ್ಕ ಮೇ ಆನೆ ವಾಲೆ ಆತ್ಮೋಂ ಪರ್ ಸಂಕಲ್ಪ ದ್ವಾರ ನಜರ್ ದೌಡಾವೋ. ನಮ್ಮ ಸಂಪರ್ಕದಲ್ಲಿ ಬರುವ ಆತ್ಮಗಳ ಕಡೆಗೆ ನಿಮ್ಮ ದೃಷ್ಟಿಯನ್ನ ಹಾಯಿಸಿರಿ. जितना आप उन्हों को संकल्प से याद करेंगे उतना वो संकल्प उन्हों के पास पहुंचेगा. ಒಬ್ರೊಬ್ಬರನ್ನೇ ನೆನಪು ಮಾಡ್ಬೇಕು ನಾವು. ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಬಂದಾರ ಅವರು, ಇವ್ರು ಬಹಳ ಚಲೋ ಇದ್ದಾರೆ, ಅವ್ರಿಗೆ ಜ್ಞಾನ ಹಿಡಿಸಿದ್ರೆ ಬಹಳ ಬೆಸ್ಟ್, ಅವ್ರ ಕ್ಲಾಸಿಗೆ ಬರುವಂಗ ಆಗ್ಬೇಕು. ಈ ಸಂಕಲ್ಪವನ್ನ ಅಮೃತ ವೇಳೆ, ಅದು ಸ್ಪೆಷಲ್ ವಜ್ರ ಅಂತ ನಿಮ್ಗೆ ಗೊತ್ತಾಯ್ತು, ಅದನ್ನ ಏನ್ ಮಾಡಿ? ಚಮಕ್ ಟೀಕೆ ಅಲ್ವಾ, ಸಾಫ್ ಹೇ, ಅವ್ರನ್ನ ಏನಾರು ಮಾಡಿ ಏನ್ ಮಾಡ್ಬೇಕು? ಕ್ಲಾಸಿಗೆ ಬರೋ ಮಾಡ್ಬೇಕು. ಸಂಕಲ್ಪವನ್ನ ಕಳಿಸಿರಿ. संकल्प उनके पास पहुंचेगा. इस प्रकार सेवा का नया तरीका अपनाते वृद्धि करते चलो. ಸೇವೆಯ ಹೊಸ ತರೀಕ ಇದು. ಆ ರೀತಿ ವೃದ್ಧಿ ಮಾಡಿ ನಿಮ್ಮ ಸಂಕಲ್ಪ ಅವರಿಗೆ ತಲುಪ್ತದೆ. आपके सहज योग की सूक्ष्म शक्ति आत्माओं को आपके तरफ स्वतः आकर्षित करेगी. ಸಂಕಲ್ಪ ಮಾಡ್ಬೇಕು ಅಂದ್ರೆ ಇಡೀ ದಿನ ಅವ್ರದೇ ಸಂಕಲ್ಪ ಮಾಡೋದಂತ ಅರ್ಥ ಅಲ್ಲ. ನೀವು ಯೋಗ ಮಾಡ್ರಿ, ಲಾಸ್ಟ್ಗೆ 1 ನಿಮಿಷ ಯಾರ್ಯಾರು ಸಂಪರ್ಕದಲ್ಲಿದ್ದಾರೋ ಅವ್ರಿಗೆಲ್ಲ ಒಂದು ನಜರ್ ಕಳಿಸೋದು, ಸಂಕಲ್ಪ ಕಳಿಸೋದು. ಆ ಜಾವು ಅಂತ ಬಾಬಾ ತನ್ನ ಮನೆಗೆ ಅವ್ರನ್ನ ಕರೀತಿದ್ದಾರೆ. ಬಾಬಾನ ಮುರಳಿ ಕೇಳಿ, ದಿನ ಕ್ಲಾಸಿಗೆ ಬರ್ಲಿ. ಈ ರೀತಿ ನೀವು ಸಂಕಲ್ಪ ಮಾಡಿಬಿಟ್ರೆ ಆತ್ಮಗಳಿಗೆ ಏನಾಗ್ತದೆ? ಅದು ತಲುಪ್ತದೆ. ಅದಕ್ಕೆ ಬಾಬಾ ಅಂತಾರೆ ಸದಾ ಶ್ರೇಷ್ಠ ಮತ್ತು ಇದು ಹೊಸ ಪ್ರಕಾರದ ಸೇವೆ. ಈ ರೀತಿ ಮಾಡ್ರಿ, ಸಹಜ ಸೇವಾದಾರಿ ಆಗಿರಿ. ಇವತ್ತಿನ ಸ್ಲೋಗನ್, ಬಹನೆ ಬಾಜಿ ಕೋ ಮರ್ಜ್ ಕರೋ, ಬೇಹದ್ ಕಿ ವೈರಾಗ್ಯ ವೃತ್ತಿ ಕೋ ಇಮರ್ಜ್ ಕರೋ. ನೆಪ ಹೇಳೋದನ್ನ ಏನ್ ಮಾಡಿ? ಮರ್ಜ್ ಮಾಡಿಬಿಡಿ. ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನ ಇಮರ್ಜ್ ಮಾಡಿ. ನೆಪ ಹೇಳಬಾರದು, ಬೇಹದ್ದಿನ ವೈರಾಗ್ಯ ವೃತ್ತಿ. ಅವ್ಯಕ್ತ ಇಶಾರೆ, ಆತ್ಮಿಕ ಸ್ಥಿತಿ ಮತ್ತು ಅಂತರ್ಮುಖತೆ. ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಇಡೀ ತಿಂಗಳು ಪರ್ಯಂತ? ಆತ್ಮಿಕ ಸ್ಥಿತಿ ಮತ್ತು ಅಂತರ್ಮುಖತೆ.
ज्ञान के मनन के साथ शुभ भावना शुभ कामना के संकल्प सकाश देने का अभ्यास, ये मन के मौन या ट्रैफिक कंट्रोल बीच बीच में दिन मुकर्रर करो। ಮನಸ್ಸಿನ ಮೌನ ಮಾಡೋದು, ಟ್ರಾಫಿಕ್ ಕಂಟ್ರೋಲ್ ಮಾಡೋದು, ನಡು ನಡು ಏನ್ ಮಾಡಿ ಫಿಕ್ಸ್ ಮಾಡಿ, ಎಷ್ಟು ಅಂತರ್ಮುಖತೆ ಗುಹೆ ಒಳಗಡೆ ಬೈಟ್ ರಿಸರ್ಚ್ ಕರೆಂಗೆ ಉತ್ತನ अच्छे अच्छी ಟಚಿಂಗ್ ಹೋಗಿ ನಾವು ಅಂತರ್ಮುಖಿಯಾಗಿ ಅಂತರ್ಮುಖತೆಯ ಕೋಣೆಯ ಒಳಗಡೆ ರಿಸರ್ಚ್ ಮಾಡ್ರಿ, ಟ್ರಾಫಿಕ್ ಕಂಟ್ರೋಲ್ ಮಾಡ್ರಿ, ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪವನ್ನ ಮಾಡ್ರಿ। ಆವಾಗ ಅನ್ಯ ಆತ್ಮಗಳಿಗೆ ಏನಾಗ್ತದೆ, ಅದು ಟಚಿಂಗ್ ಆಗ್ತದೆ। और उसी टचिंग से अनेक आत्माओं को लाभ मिलेगा। ಆ ಟಚಿಂಗ್ ನಿಂದ ಅನೇಕ ಆತ್ಮಗಳಿಗೆ ಲಾಭ ಸಿಗ್ತದೆ। ಅಚ್ಚಾ, ಇವತ್ತಿನ ಸ್ವಮಾನ ನಾನು ಆತ್ಮ, ದೂರದರ್ಶಿತ್ವದಿಂದ ಸಫಲತಾ ಆತ್ಮ, ದೂರದರ್ಶಿತ್ವದಿಂದ ಸಫಲತಾ ಆತ್ಮ। ಓಂ ಶಾಂತಿ। आरज़ू है आप पर अपने को अब अर्पण करें। आरज़ू है आप पर अपने को अब अर्पण करें। आपके कदमों पे चलकर नाम हम रोशन करें। आरज़ू है आप पर सांस और संकल्प से बस आपके गुणगान हो। स्वप्न में भी तन का कोई भान ना अभिमान हो, भान ना अभिमान हो। लोकहित का ध्यान हो, कल्याण में चिंतन करें। आपके कदमों पे चलकर नाम हम रोशन करें। आरज़ू है आप पर हम करें निष्काम सेवा, आपके होकर रहें। मन वचन और कर्म अपने सेवा में तत्पर रहें। सेवा में तत्पर रहें। दिल के दर्पण से सभी नित आपका दर्शन करें। आपके कदमों पे चलकर नाम हम रोशन करें। आरज़ू है आप पर
सदा ही मन को भाया है। दिव्य दुनिया दे दिखाई, दैवी गुण धारण करें, आपके कदमों पे चलकर नाम हम रोशन करें। आरज़ू है आप पर अपने को अब अर्पण करें। आरज़ू है आप पर अपने को अब अर्पण करें। आपके कदमों पे चलकर नाम हम रोशन करें। आरज़ू है आप पर। ओम शांति, ओम शांति।